ಮಾಸ್ಟರ್ಸ್, ಈಗ ನಿಮ್ಮ ಒಂದು ಟೈಮು. ಏನೇನ್ ಪ್ರಶ್ನೆಗಳಿದೆ, ಪ್ರಶ್ನೆಗಳು ಮಾತ್ರ ಖಂಡಿತ ಕೇಳಲೇಬೇಕು. ಇವಾಗ ನಾವ್ ಬಿಡೋದಿಲ್ಲ, ಅಟ್ಲೀಸ್ಟ್ ಒಂದ್ 8 ಜನ ಆದ್ರೂ ಪ್ರಶ್ನೆಗಳು ಕೇಳಲೇಬೇಕು. ಯಾಕಂತಂದ್ರೆ ಇಷ್ಟೊಂದು ಜ್ಞಾನವನ್ನ ಹಂಚಿದಾರೆ ಗುರುಜಿ ಅಲ್ವಾ? ಜ್ಞಾನ ಹಂಚಿರೋ ಒಂದು ಗುರುವಿಗೆ ನಾವ್ ಏನ್ ಮಾಡ್ಬೇಕು? ಪ್ರಶ್ನೆಗಳನ್ನ ಕೇಳಿ ನಮ್ಮ ಅನುಮಾನಗಳು ಏನೇನ್ ಇದೆಯಲ್ಲ ಅದನ್ನ ಪರಿಹಾರ ಮಾಡ್ಕೋಬೇಕಲ್ವಾ? ದಯವಿಟ್ಟು ಒಂದ್ ಸ್ವಲ್ಪ ಜನ ಹ್ಯಾಂಡ್ ರೈಸ್ ಮಾಡಿ ನಿಮ್ಗೆ ಏನ್ ಅರ್ಥ ಆಗಿದೆ ಮತ್ತೆ ಏನು ಡೌಟ್ಸ್ ಇದೆಯಲ್ಲ ಖಂಡಿತ ಕೇಳಿ ಮಾಸ್ಟರ್ಸ್. ಈಗ ನಿಮ್ಮ ಟೈಮ್. ಓಕೆ, ಥ್ಯಾಂಕ್ ಯು. ರಾಜಾ ಬಿ ಮಾತಾಡಿ ಸರ್. ರಂಗನಾಥ್ ಸರ್ ನಮಸ್ತೆ. ದೀಪವಣ್ಣ ನಮಸ್ತೆ. ರಂಗನಾಥ್ ಸರ್ ತುಂಬಾ ಅದ್ಭುತವಾಗಿ ನಿನ್ನೆ ಅವರು ಏನು ಹೇಳಿದ್ರು ಅದಕ್ಕೆ ಫಸ್ಟ್ನೇ ಪಾಯಿಂಟ್ ಇವತ್ತು ಅವರು ಅದ್ಭುತವಾಗಿ ಹೇಳಿದ್ರು. ನಮ್ಮ ಒಂದು ಪ್ರಾಣಶಕ್ತಿ ನಮ್ಮ ಹತ್ರನೇ ಇದೆ. ಅಂದ್ರೆ ದೇವರು ಯಾವುದೇ ರೋಗ ಕೊಟ್ಟರು ನಮ್ ಕಡೆನೆ ಔಷಧ ಕೊಟ್ಟಿರ್ತಾನ ಅಂತ ಹೇಳ್ಬಿಟ್ಟು ಇದಕ್ಕೆ ಉದಾಹರಣೆ ಇವತ್ತು ಹೇಳಿರುವಂತ ಇವ್ರ ಎಕ್ಸಾಂಪಲ್ಸ್ ತುಂಬಾ ಅದ್ಭುತವಾಗಿತ್ತು ಸರ್. ಆಕ್ಚುಲಿ ತುಂಬಾ ಇವಾಗ ಜೀವನ ಶೈಲಿ ಯಾವ ತರ ಇದೆ ಅಂತಂದ್ರೆ ಎಲ್ರು ಲೇಟ್ ಆಗಿ ಊಟ ಮಾಡೋದು, ಲೇಟ್ ಆಗಿ ಮಲ್ಕೊಳ್ಳೋದು, ಎಲ್ಲ ಜೀವನ ಶೈಲಿನೇ ಕೆಟ್ಟೋಗ್ಬಿಟ್ಟಿದೆ. ಸೊ ಅದನ್ನ ಕೆಡಿಸ್ಕೊಂಡಿದ್ದು ಬೇರೆ ಯಾರು ಅಲ್ಲ, ಮೇ ಬಿ ನಾವೇ. ಸೊ ಹಾಗಾಗಿ ಅದನ್ನ ನೀವು ಯಾವ ತರ ಬೇಗ ಊಟ ಮಾಡಿದ್ರೆ ಏನೆಲ್ಲ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ನೀವ್ ಹೇಳಿದ್ದು ತುಂಬಾ ಅದ್ಭುತವಾಗಿತ್ತು. ಅದು ಎಸ್ಪೆಷಲಿ ಈಗ ಲೇಟ್ ಆಗಿ ಊಟ ಮಾಡೋದ್ರಲ್ಲಿ ನಾನು ಕೂಡ ಹಾಗೆ ಕೆಲವೊಂದ್ ಟೈಮ್ 10 ಗಂಟೆ ಆಗಿತ್ತು, ಕೆಲವೊಂದ್ ಟೈಮ್ 9:30 ಆಗ್ತಾ ಇತ್ತು, ಕೆಲವೊಂದ್ ಟೈಮ್ 9 ಗಂಟೆ ಆಗ್ತಾ ಇತ್ತು. ಸೊ ಅದು ನಾವ್ ಮಲ್ಕೋದ್ರಿಗೆಲ್ಲ ಒಂದು 1 hour ಅಲ್ಲಿ ಮಲ್ಕೊಂಡಾಗ ಅದು ಪ್ರಾಪರ್ ಆಗಿ ಜೀರ್ಣಶಕ್ತಿ ಆಗಿರ್ಲಿಕ್ಕಿಲ್ಲ. ಸೊ ಹಾಗಾಗಿ ಇವತ್ತು ನೀವ್ ಹೇಳಿದ್ದು ತುಂಬಾ ಉಪಯೋಗ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಗೆ ಮೇಡಮ್ ಅವ್ರು ಕೂಡ ಈ ಆಗ್ಲೇ ತುಂಬಾ ಚೆನ್ನಾಗಿ ಅವರು ಹೇಳ್ಕೊಟ್ರು ಯಾವ ತರ ಒಂದು ನಮ್ಮ ಜೊತೆನೆ ಇರ್ತಾರೆ ಏಂಜಲ್ಸ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದೀರಾ. ಹಾಗೆ ಹೊಸ ಹೊಸ ಪೇಪರ್ಸ್ ನ ಕೂಡ ನೀವು ಲೈಕ್ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಕಡೆ ಇರುವಂತ ಒಂದು ಏನೋ ಒಂದು ಟ್ಯಾಲೆಂಟ್ ಅಥವಾ ಒಂದು ಒಂದು ಏನೋ ಹೇಳುವಂತ ಒಂದು ಇದು ಅವ್ರಿಗೂ ಕೂಡ ಒಂದು ವೇದಿಕೆ ಕೊಡ್ತಾ ಇದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜಾ ಸರ್. ಸರ್ ನಿಮ್ ನಂಬರ್ ಅನ್ನ ಚಾಟ್ ಬಾಕ್ಸ್ ಹಾಕಿ ಸರ್ ಪ್ಲೀಸ್, ದಯವಿಟ್ಟು. ಬಸವರಾಜ್ ಸರ್ ಮಾತಾಡಿ. ನಮಸ್ಕಾರ ಸರ್. ಎಲ್ಲಾ ಮಾಸ್ಟರ್ಗೂ ನಮಸ್ಕಾರ ಸರ್. ನಾವು ಧ್ಯಾನ ಮಾಡುವಾಗ ಕೆಲವೊಂದ್ ಕಡೆ ಸ್ವಲ್ಪ ತರಿಕೆ ಆಮೇಲೆ ಇದೇ ಬರುತ್ತೆ ಸರ್. ಏನ್ ಮಾಡ್ಬೇಕು ಸರ್? ಏನ್ ಬರ್ತಾ ಇದೆ? ಈಗ ತರಿಕೆ ತಿಂಡಿ ಕೊಡುತ್ತೆ ಇಲ್ಲಿ ಬರುತ್ತೆ, ಅದು ಸಾಮಾನ್ಯ ಬರುತ್ತೆ. ಅದು ನೀವು ಸ್ವಲ್ಪ ಸಹಿಸ್ಕೋಬೇಕು. ಇಲ್ಲ ಸ್ವಲ್ಪ ಅದು ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಕೂತ್ಕೋಬೇಕು. ಅದ್ರಲ್ಲಿ ಏನ್ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಅವೆಲ್ಲ ಏನಾಗತ್ತಂದ್ರೆ ನಿಮ್ಮ ಒಳಗಡೆ ವಿಶ್ವಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಆ ವಿಶ್ವಶಕ್ತಿ ಪ್ರವಾಹ ಆಗುವಾಗ ಅಂತ ಎಕ್ಸ್ಪೀರಿಯನ್ಸಸ್ ಪ್ರತಿಯೊಬ್ಬರು ಬರುತ್ತೆ. ಅದು ಎಷ್ಟು ದಿನವರೆಗೆ ಕ್ಲಿಯರ್ ಆಗ್ಬೋದು ಸರ್? 20 days 41 days ಮಾಡ್ತಾ ಇರ್ಬೇಕು. ಇನ್ನೂ ಹೆಚ್ಚಾಗಿ ಈಗ ನೋಡಿ, ನಿಮ್ಮಲ್ಲಿ ಕಲ್ಮಶ, ನಿಮ್ಮಲ್ಲಿ ಮಾಲಿನ್ಯ ಹೆಚ್ಚಾಗಿದ್ರೆ ಹೆಚ್ಚು ದಿವಸ ಮಾಡ್ಬೇಕಾಗತ್ತೆ ಧ್ಯಾನ. ಈಗ ಸ್ವಲ್ಪ ಜನಕ್ಕೆ ಒಂದು ವರ್ಷ ಮಾಡಿದ್ರು ಇನ್ನೂ ಬರ್ತಾನೆ ಇರ್ತದೆ ಇಂಥ ಅನುಭವಗಳು. ಈಗ ಕ್ಲೀನ್ ಆಗ್ತಾನೆ ಇರ್ತದೆ. ಯಾಕೆ ಕ್ಲೀನ್ ಆಗ್ತಾ ಇದೆ ಅಂದ್ರೆ ಅವ್ರ ಒಳಗಡೆ ಹೆಚ್ಚು ಮಾಲಿನ್ಯ ಇದೆ ಅಂತ ಅರ್ಥ. ಆ ಮಾಲಿನ್ಯ ಹೆಚ್ಚು ನಾವು ಸಾಧಾರಣವಾಗಿ 41 ದಿವಸ, ಯಾಕಂದ್ರೆ ಅಟ್ಲೀಸ್ಟ್ ನಿಮ್ಗೆ ಸುಧಾರವಾಗುತ್ತೆ, ನಿಮ್ಗೆ ಒಂದು ಅನುಭವ ಆಗುತ್ತೆ. 41 ದಿವಸಕ್ಕೆ ಧ್ಯಾನದ ಬಗ್ಗೆ ಅನುಭವ ಖಂಡಿತ ಆಗುತ್ತೆ, ಪ್ರತಿಯೊಬ್ಬರಿಗೂ ಆಗುತ್ತೆ. ಆದ್ರೆ ನಮ್ಮಲ್ಲಿ ಕೆಟ್ಟ ಕರ್ಮಗಳು ಹೆಚ್ಚಾಗಿದ್ರೆ ಇಂದಿನ ಜನ್ಮದ ಕೆಟ್ಟ ಕರ್ಮಗಳು, ಮತ್ತೆ ಅದೊಂದೇ ಅಲ್ಲ, ನಾವು ಈಗ ಈ ಜನ್ಮದಲ್ಲಿ ಮಾಡಿರುವಂತ ಅನಾರೋಗ್ಯ ಶೈಲಿ, ಅನಾರೋಗ್ಯ ಆಹಾರ, ಅನಾರೋಗ್ಯ ಜೀವನ ಶೈಲಿ ಇದೆಲ್ಲ ಇದು ನಡ್ಸ್ಕೊಂಡಿರ್ತೀವಲ್ಲ, ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಪ್ರಾಣಮಯ ಕೋಶದಲ್ಲಿ ಹೆಚ್ಚು ಈ ಅಡ್ಡಂಕಿಗಳು, ಇಲ್ಲಾಂದ್ರೆ ಒಂದು ಗಂಟಿಗಳೆಲ್ಲ ಫಾರ್ಮ್ ಆಗಿರ್ತದೆ. ಅವೆಲ್ಲ ತೊಲಗಿಸ್ಕೋಬೇಕಂದ್ರೆ ಧ್ಯಾನ ಮಾಡ್ತಾ ಇದ್ರೆ ನಿಧಾನವಾಗಿ ತೊಲಗಿಸ್ಕೋಬಹುದು. ಆ ರೀತಿಯಲ್ಲಿ ಮತ್ತೆ ಒಳ್ಳೆ ಆಹಾರ, ಈಗ ಇಷ್ಟವರೆಗೆ ಹೇಳ್ಕೊಂಡಿದ್ದೀವಲ್ಲ ಸಾತ್ವಿಕ ಜೀವನ ಶೈಲಿ, ಇದರಲ್ಲಿ ಮೊದಲನೇ ಹಂತ ನಾವು ತಿಳ್ಕೊಂಡಿದ್ವಿ. ಮೊದಲನೇ ಸ್ಟೆಪ್ಪು, ಮೊದಲನೇ ಅಭ್ಯಾಸ ಅದು. ಈ ರೀತಿಯಲ್ಲಿ ಮಾಡ್ಕೊತಾ ಹೋದ್ರೆ ಬೇಗ ನಿಮ್ಗೆ ದೇಹ ಕ್ಲಿಯರ್ ಆಗ್ತಾ ಬರ್ತದೆ. ನಿಮ್ಮ ದೇಹ ಬೇಗ ಕ್ಲಿಯರೆನ್ಸ್ ಅಂದ್ರೆ ಒಂಥರ ಸ್ವಚ್ಛಗೊಳಿಸ್ಕೊಂತ ಇರುವಾಗ ನಿಮ್ಗೆ ಈ ತುರಿಕೆ ಬರೋದೆಲ್ಲ ಸ್ಟಾಪ್ ಆಗ್ತಾ ಬರ್ತದೆ. ನೀವು ಧ್ಯಾನ ಜೊತೆಗೆ ಈ ಜೀವನ ಶೈಲಿ ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಧ್ಯಾನ ಜೊತೆಗೆ ಜೀವನ ಶೈಲಿ ಅಳವಡಿಸ್ಕೊಳ್ಳಿ ಬೇಗ. ನಾವು ಈ ಮೊದಲನೇ ಸ್ಟೆಪ್ ಇವತ್ತು ಹೇಳ್ತಾ ಇದ್ದೀವಿ. ಮೊದಲನೇ ಅಭ್ಯಾಸ ಇದು, ಫಸ್ಟ್ ಹ್ಯಾಬಿಟ್. ಇದನ್ನು ತಿಳ್ಕೊಳ್ಳಿ. ಇದನ್ನು ಇನ್ನು ನಾಳೆಗೆ ಕಂಪ್ಲೀಟ್ ಮಾಡ್ತೀವಿ. ಈ ರೀತಿಯಲ್ಲಿ 7 ಹ್ಯಾಬಿಟ್ಸ್ ಇದೆ. ನಿಮ್ಮ ಧ್ಯಾನ ಜೊತೆಗೆ ಈ 7 ಹ್ಯಾಬಿಟ್ಸ್ ಸೇರಿಸ್ಕೊಳ್ಳಿ. ಇನ್ನು ಅದಕ್ಕಿಂತ ನಿಮಗೆ ಈ ಭೂಮಿ ಮೇಲೆ ಏನು ಬೇಕಾಗಿಲ್ಲ.
ಎಲ್ಲ ಪರಿಹಾರ ನಿಮ್ಮ ಹತ್ರ ಇದೆ, ನಿಮ್ಮಲ್ಲಿ ಇರ್ತದೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಷ್ಟೆ. ನಿಮ್ಮ ಇಡೀ ಜೀವನ, ಇಡೀ ಆರೋಗ್ಯ ನಿಮ್ಮ ಕೈಯಲ್ಲಿ ಇರ್ತದೆ. ಎಲ್ಲಿ ಆಚೆ ಹೋಗೋದು ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಓಕೆ ಓಕೆ, ಸರ್, ಥ್ಯಾಂಕ್ ಯು ಸರ್. ರೈಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶಾಂತ ಅಮ್ಮ ಮಾತಾಡಿ. ಬಸವರಾಜ್ ಸರ್ ಮಾತಾಡಿ. ಶಾಂತಮ್ಮ ಮಾತಾಡಿ. ನೋಡಿ, ತುಂಬಾ ಹೊಸ ಮಾಸ್ಟರ್ ಇವರು ಶಾಂತಮ್ಮ ಅಂತ. ನಮ್ಮ ಉಮಾ ಅಮ್ಮ ಹೇಗಿದ್ದಾರಲ್ಲ ಹಾಗೇನೆ ಇವರು ತುಂಬಾ ಮೋಸ್ಟ್ ಎನರ್ಜಿಕ್ ಅಂಡ್ ಡೈನಾಮಿಕ್ ಪರ್ಸನ್. ಇವರು ತುಂಬಾ ಚೆನ್ನಾಗಿ, ನಿನ್ನೆ ನಾವು ಅವ್ರ ಜೊತೆ ಮಾತಾಡಿದ್ವಿ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಹೊಸ ಮಾಸ್ಟರ್ಸ್ ಹೇಗೆ ಮುಂದೆ ಬರ್ತಾ ಇದ್ದಾರೆ. ವಯಸ್ಸು ಅನ್ನೋದು ಮುಖ್ಯ ಆಗೋದಿಲ್ಲ. ಇಲ್ಲಿ ಜ್ಞಾನ ಹಂಚಕ್ ನಾವು ಬಂದಿದೀವಿ ಅಂತಂದ್ರೆ 80 ವರ್ಷದವರು ಸಹ ಜ್ಞಾನವನ್ನ ಹಂಚ್ತಾರೆ. ದಯವಿಟ್ಟು ಈ ಗ್ರೂಪ್ ಅಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ ನೋಡಿ. ಎಲ್ಲರಿಗೂ ಒಂದು ಸ್ಫೂರ್ತಿ ಏನು ಅಂತಂದ್ರೆ ನಮ್ಮ ಉಮಾ ಅಮ್ಮ ಮತ್ತೆ ಶಾಂತಮ್ಮ, ಈ ತರ ಎಲ್ಲರಿಗೂ ಸ್ಫೂರ್ತಿ. ದಯವಿಟ್ಟು ಮುಂದೆ ಬನ್ನಿ. ನಿಮ್ಗೆ ಏನೇನ್ ಹೇಳ್ಬೇಕು ಅನ್ಸುತ್ತಲ್ಲ, ಖಂಡಿತ ಒಂದು ಪ್ರಶ್ನೆ ಆಗಿರ್ಬಹುದು ಅಥವಾ ಏನಾದ್ರೂ ನಿಮ್ಗೆ ಗೊತ್ತಿರೋದು ತಿಳಿಸ್ಬೇಕು ಅನ್ನೋದಿದ್ರೆ ಖಂಡಿತ ಮುಂದೆ ಬನ್ನಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಬಸವರಾಜ್ ಸರ್ ಮಾತಾಡಿ, ಇಲ್ಲ ಶಾಂತಮ್ಮ ಮಾತಾಡಿ. ಬಸವರಾಜ್ ಆಯ್ತಲ್ಲಮ್ಮ. ಶಾಂತಮ್ಮ ಮಾತಾಡಿ. ವಾಣಿ ಮೇಡಮ್ ಕೊಡಿ. ನಮಸ್ತೆ ಸರ್. ನಮಸ್ತೆ ಸರ್. ಹಾ, ಹೇಳಿ. ಅದೇ ನಂದು ಜೀವನ ಶೈಲಿ ಎಲ್ಲ ಸರ್ ಹತ್ರ ನಾನು ನಿನ್ನೆ ಮಾತಾಡಿದೀನಿ. ಇವತ್ತು ಹೇಳಿರೋ ಇದು ಪಾಠ ಫುಲ್ಲು ನನ್ಗೆ ಅನ್ವಯಿಸುತ್ತೆ. ಸರ್ ಹೇಳಿರೋದು ಫುಲ್ಲು ನಾನೆಲ್ಲ ಕೇಳ್ಕೊಂಡು ಸರ್ಗೆ ಕೃತಜ್ಞತೆ ಹೇಳ್ಬೇಕು. ಎಲ್ಲ ಅನ್ವಯಿಸುತ್ತೆ ನನಗೆ ಸೇಮ್. ಅದಕ್ಕೆ ಸರ್ ಈ ತರ ಇದೆ, ಇದನ್ನ ನೀವು ಸಂಜೆ ಇದನ್ನ ಅನಾಲಿಸಿಸ್ ಮಾಡಿ ನನಗೆ ಹೇಳ್ತೀನಿ ಅಂತ ಹೇಳಿದೀರಾ. ಸಂಜೆ ಮರಿದಂಗ್ ನನಗೊಂದ್ ಸ್ವಲ್ಪ ಮಾಹಿತಿ ಮತ್ತೆ ಸಲಹೆಗಳನ್ನೆಲ್ಲ ನೀಡ್ಬೇಕು ಸರ್. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನೀವ್ ಎಷ್ಟೊತ್ತಿಗೆ ನನಗೆ ಕೊಡ್ತೀರಾ ಅಂತ. ಎಲ್ಲ ಯಾವ ರೀತಿ ಅನ್ವಯಿಸ್ಕೋಬೇಕು, ಅಳವಡಿಸ್ಕೋಬೇಕು ಅನ್ನೋದನ್ನ ನನಗೆ ಹೇಳಲೇಬೇಕು ಸರ್ ನೀವು. ಖಂಡಿತ ಎಷ್ಟು ಸಾಧ್ಯವಾದ್ರೆ ಅಷ್ಟು ಹೇಳೋಣ. ಮಿಕ್ಕಿದೆಲ್ಲ ದೇವ್ರು ನೋಡ್ತಾರೆ. ಅಂದ್ರೆ ಪರಮಾತ್ಮ ಇದ್ದಾನೆ. ಎಲ್ಲೆಲ್ಲಿ ಯಾವಾಗ ಏನಾಗ್ಬೇಕೋ ಅದಾಗ್ತದೆ. ನಮ್ಮ ಮನಸ್ಸಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಸ್ವಂತ ಪ್ರಯತ್ನ ಎಷ್ಟಿರ್ಬೇಕು ಅಷ್ಟು ಮಾಡ್ಲೇಬೇಕು. ಹೌದು ಸರ್. ಮಿಕ್ಕಿದೆಲ್ಲ ಅವ್ರು ನಿರ್ಣಯ ಮಾಡಿದ್ರೆ ಅದು ತಕ್ಷಣ ತೊಲಗಿಸ್ತಾರೆ, ಅದಂತ ತೊಂದರೆ ಇಲ್ಲ. ಹೌದು ಸರ್, ಹೌದು. ನೀವ್ ಹೇಳ್ತಾ ಎಲ್ಲ ಕೇಳ್ತಾ ಇದ್ದಾಗ ಆತ್ಮಸ್ಥೈರ್ಯ ಚೆನ್ನಾಗ ಇನ್ನು ಹಿಮ್ಮಡಿ ಆಗುತ್ತೆ ಸರ್. ಚೆನ್ನಾಗಿದೆ. ಓಕೆ, ಸಂಜೆ ಕಾಲ್ ಮಾಡಿ ಸರ್. ನಾನು ಫ್ರೀ ಆಗೋದು ಕಾಲ್ ಮಾಡ್ತೀನಿ. ಓಕೆ. ಓಕೆ, ವಾಣಿ ಮೇಡಮ್ ಮಾತಾಡಿ. ವಾಣಿ ಮೇಡಮ್ ಮಾತಾಡಿ. ಶಬ್ದ ಬರ್ತಾ ಇಲ್ಲಮ್ಮ, ಸೌಂಡ್ ವಾಣಿ ಬರ್ತಾ ಇಲ್ಲ. ಮಾತಾಡಿ. ಸುರೇಶ್ ಸರ್ ಮಾತಾಡಿ. ಅಲ್ಲಿವರೆಗೂ ವಾಣಿ ಮೇಡಮ್ ಮೋಸ್ಟ್ಲಿ ಆಚೆ ಈಚೆ ಇದಾರೆ ಅನ್ಸುತ್ತೆ ಸರ್. ಗುರುಜಿ ಸುರೇಶ್ ಸರಿ ಕೊಡ್ತೀನಿ. ಸುರೇಶ್ ಸರ್ ಮಾತಾಡಿ. ಎಲ್ಲ ಮಾತಾಡ್ತಾರೆ ಆರಾಮಾಗಿದೆ. ಬಹಳ ಅದ್ಭುತವಾದಂತಹ ಸರ್ ಸ್ವಲ್ಪ ವಾಯ್ಸ್ ಜೋರಾಗಿ ಬರ್ಲಿ ಸರ್, ಕೇಳಿಸ್ತಿಲ್ಲ. ಸರ್ ನೆಟ್ವರ್ಕ್ ಚೆಕ್ ಮಾಡ್ಕೊಂತೀರಾ? ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್ ಮಾತಾಡಿದ್ದು. ಕೇಳಿಸ್ತಾ ಇದೆಯಾ? ಹಲೋ, ಮಾತಾಡಿ ಸರ್. ಸರ್ ಕೇಳಿಸ್ತಾ ಇದೆಯಾ? ಅದೇ ಕಟ್ ಆಗ್ತಾ ಇದೆ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಅದಕ್ಕೆ. ಈಗ ಮಾಸ್ಟರ್ ಹೇಳಿ. ಎಲ್ಲ ಮಾಸ್ಟರ್ ಕ್ಲಾರಿಟಿ ಇಲ್ಲ. 238 ಸಂಚಿಕೆ ಇಷ್ಟು ಬೇಗ ಮುಕ್ತಾಯ ಆಗಿದೆ ಅಂದ್ರೆ ಖಂಡಿತ ನಂಬೋದಕ್ಕೆ ಅಸಾಧ್ಯ. ಕ್ಲಾರಿಟಿ, ವಾಯ್ಸ್ ಕ್ಲಾರಿಟಿ ಇಲ್ಲ. ಒಂದು ನಿಮಿಷ ಮಾಸ್ಟರ್. ಎಸ್, ಗೀತಾ ರಮೇಶ್ ಮಾತಾಡಿ. ಗೀತಾ ರಮೇಶ್ ಮೇಡಮ್ ಮಾತಾಡಿ. ಹಲೋ ಸರ್. ಹೇಳಿ ಮ್ಯಾಮ್. ನಮ್ಗೆ ಹಾರ್ಟ್ ಆಪರೇಷನ್ ಆಗಿದೆ, ಓಪನಿಂಗ್ ಸರ್ಜರಿಂಗ್ ಆಪರೇಷನ್. ಅದಕ್ಕೆ ಕೂತ್ಕೊಂಡು ಯಾವ್ದಾರ ಧ್ಯಾನ ಮಾಡೋದಾಗ್ಲಿ, ಮುದ್ರೆ ಮಾಡೋದಾಗ್ಲಿ ಇದ್ರೆ ನನಗೆ ಹೇಳ್ಕೊಡಿ ಸರ್. ಎಲ್ಲ ಮಾಡ್ಬೇಕು ನೀವು. ಕೂತ್ಕೊಂಡು ಧ್ಯಾನ ಮಾಡಿ, ತೊಂದರೆ ಇಲ್ಲ. ಅದನ್ನು ಸ್ವಲ್ಪ ಜಾಸ್ತಿ ಅನುಕೂಲ ಆದ್ರೆ ಜಾಸ್ತಿ ಮಾಡಿ. ಮುದ್ರಾ ಬಂದು ಈ ಅಪಾನ ವಾಯು ಮುದ್ರ ಮಾಡ್ತಾನೆ ಇರಿ. ಅಪಾನ ವಾಯು ಮುದ್ರ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸರಿ ಮಾಡಿ, ಪರವಾಗಿಲ್ಲ. ಯಾವ ಬೆಟ್ಟು ಸರ್? ಈ ಬೆಟ್ಟು ಒಂದ್ ಬಿಟ್ಟು ಮಿಕ್ಕಿದು 4 ಬೆಟ್ಟು ಇಟ್ಕೋಬೇಕಾ? ಅದು ಅಪಾನ ವಾಯು ಮುದ್ರ ನಿನ್ನೆ ಕೇಳಿಸ್ಕೊಂಡಿದ್ರ? ಇಲ್ಲ ಸರ್, ನಾನು ಇವತ್ತಿಂದ ಅಟೆಂಡ್ ಆಗ್ತಾ ಇದ್ದೀನಿ ಸರ್. ನೋಡ್ಕೊಳ್ಳಿ ಒಂದ್ಸರಿ. ನೋಡಿ ಇದೆ, ಒಂದ್ ನಿಮಿಷ. ಇಲ್ಲಿ ನೋಡ್ಕೊಳ್ಳಿ.
ಇದು ಹೆಬ್ಬೆರಳು. ಈ ತೋರು ಬೆರಳು ತಗೊಂಡು ಹೆಬ್ಬೆರಳು ಬುಡಮೆದಲ್ಲಿ ಇಡಿ. ಈ ತರ ಟಚ್ ಮಾಡಿ, ಒತ್ತೋದೇನು, ಸುಮ್ಮನೆ ಟಚ್ ಮಾಡಿ ಮೃದುವಾಗಿ. ಆಮೇಲೆ ಹೆಬ್ಬೆರಳು ಮತ್ತೆ ಮಧ್ಯ ಬೆರಳು, ಉಂಗುರ ಬೆರಳು, 3 ಕೊನೆಗಳು ಈಗ ಟಚ್ ಮಾಡ್ಕೊಳ್ಳಿ. ಈ ಬೆರಳು ಸ್ಟ್ರೇಟ್ ಆಗಿರಲಿ. ಆಗ್ಲಿ ಸರ್, ಇದೇ ರೀತಿಯಲ್ಲಿ ಈ ಕೈಯಲ್ಲಿ ಈ ತರ ಮಾಡ್ಕೊಂಡು ಹೀಗೆ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಗ್ಲಿ ಸರ್. ಅರ್ಥ ಥ್ಯಾಂಕ್ ಆಯ್ತಾ? ಯು ಸರ್. ರೈಟ್. ಥ್ಯಾಂಕ್ ಯು. ಈ ರೀತಿಯಲ್ಲಿ ಬೆಳಗ್ಗೆ 40 ನಿಮಿಷ, ಮಧ್ಯಾಹ್ನ 40 ನಿಮಿಷ, ಸಾಯಂಕಾಲ 40 ನಿಮಿಷ ಮಾಡ್ಬೇಕು ನೀವು. ಸರಿ ಸರ್. ಈ ಮುದ್ರೆ ಮಾಡ್ಕೊಳ್ಳಿ. ಮತ್ತೆ ಧ್ಯಾನ, ಆಳವಾದ ಧ್ಯಾನ ಮಾಡಿ. ಆಗ್ಲಿ ಸರ್. ಥ್ಯಾಂಕ್ ಯು ಸರ್. ಎಸ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಸರ್ ಮಾತಾಡ್ತೀರಾ? ರಾಜಾ ಬಿ ಸರ್ ಮಾತಾಡಿ. ಸ್ವಲ್ಪ ನೆಟ್ವರ್ಕ್ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳಿ ಮಾಸ್ಟರ್ಸ್, ಯಾಕಂದ್ರೆ ನೀವು ಮಾತಾಡೋದು ಸ್ಪಷ್ಟವಾಗಿ ಕೇಳಿಸುತ್ತೆ. ಸರ್ ಏನಿಲ್ಲ, ಈಗ ನಾವು ಧ್ಯಾನ ಕೂತ್ಕೊಂಡಾಗ ನಾನು ಮುಂಚೆಯಿಂದ ಮಾಡಿದ್ದೆ ಕೂಡ, ಯಾವ್ದೋ ಒಂದು ಇದ್ರಲ್ಲಿ ಹಿಡಿದಾಗ ಮಾಡಿದ್ದೆ. ಇದು ಕರೆಕ್ಟೋ ಸರಿಯೋ ತಪ್ಪು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಒಂದು ಸಜೆಷನ್. ಧ್ಯಾನ ಕೂತ್ಕೊಂಡಾಗ ತುಂಬಾ ಆಲೋಚನೆ ಬರ್ತವೆ. ನಿನ್ನೆದು ಯಾವ್ದೋ ಒಂದು ಕೆಲಸ ಮಾಡಿರುವಂತ ಆಲೋಚನೆ, ಅಥವಾ ಮುಂಚೆದ ಯಾವ್ದೋ ಒಂದು ಆಲೋಚನೆಗಳು ಬರ್ತವೆ. ಸೊ ಆತರ ಆಲೋಚನೆ ಬಂದಾಗ ಅವಕ್ಕೆ ನಾವು ಒಂದು ಹೆಸರು ಕೊಡೋದು. ಎಕ್ಸಾಂಪಲ್ ಆಗಿ ಯಾವ್ದೋ ಒಂದು ರಿಲೇಷನ್ಸ್ ಒಂದು ಆಲೋಚನೆ ಬರ್ತಾ ಇದೆ ಅಂದ್ರೆ ಅದು ರಿಲೇಷನ್ ಥಾಟ್. ಯಾವ್ದೋ ಒಂದು ಬಿಸ್ನೆಸ್ ಆಲೋಚನೆ ಬರ್ತಾ ಇದೆ ಅಂದ್ರೆ ಬಿಸ್ನೆಸ್ ಥಾಟ್. ಅಥವಾ ಒಂದು ಯಾವ್ದೊಂದು ಫ್ರೆಂಡ್ಸ್ ಆಲೋಚನೆ ಬರ್ತಾ ಇದೆ ಅಂದ್ರೆ ಫ್ರೆಂಡ್ಸ್ ಥಾಟ್ ಅಂತ ಹೇಳ್ಬಿಟ್ಟು ನಾವೇ ಅದನ್ನ ಪಾಯಿಂಟ್ ಔಟ್ ಮಾಡಿದಾಗ ನಮ್ಮ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗ್ತವೆ ಅಂತ ಒಂದು ಅನಿಸಿಕೆ. ಸೊ ಇದು ಮಾಡೋದು ಕರೆಕ್ಟಾ? ಮಾಡಬಾರ್ದು, ಅವೆಲ್ಲ ಮಾಡಬಾರ್ದು. ಆತರ ಮಾಡ್ತಾ ಹೋದ್ರೆ ನಿಮ್ ಮೈಂಡ್ ಇನ್ನೂ ಹೆಚ್ಚು ಕೆಲಸ ಮಾಡುತ್ತೆ. ಓಕೆ, ಮೈಂಡ್ ನಿಲ್ಸ್ಬೇಕು ನಾವು. ಮೈಂಡ್ ನಿಲ್ಸ್ಬೇಕಂದ್ರೆ ಅದಕ್ಕೆ ನಾವು ಶ್ವಾಸ ಗಮನ ಕೊಟ್ಟಿರೋದು. ಶ್ವಾಸ ಮೇಲೆ ಗಮನ ಕೊಡಿ ಅಂತ ಯಾಕೆ ಹೇಳ್ತದೆ ಅಂದ್ರೆ, ಅಟ್ಲೀಸ್ಟ್ ಮನಸ್ಸಿಗೆ ಯಾವುದೋ ಒಂದು ಕೆಲಸ ಬೇಕು. ಈ ಮನಸ್ಸಿದೆಲ್ಲ ಮೈಂಡ್ಗೆ ಯಾವುದೋ ಒಂದು ಕೆಲಸ ಬೇಕು. ಆ ಕೆಲಸ ಏನಂದ್ರೆ ವಿಧ ವಿಧ ಮೆಡಿಟೇಷನ್ ಟೆಕ್ನಿಕ್ ಅಲ್ಲಿ ವಿಧ ವಿಧದಲ್ಲಿ ಹೇಳ್ತಾರೆ. ಒಬ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ದೀಪ ನೋಡ್ತಾ ಇರಿ ಅಂತ ಹೇಳ್ತಾರೆ. ಇನ್ನೊಬ್ರು ಒಂದು ದೇವ್ರ ಪಟ ಇಸ್ಕೊಂಡು ಒಂದು ಮಾಸ್ಟರ್ ಪಟ ಊಹಿಸ್ಕೊಂಡು ನೀವು ಅದೇ ನೋಡ್ತಾ ಇರಿ ಅಂತ ಹೇಳ್ತಾರೆ. ಇಲ್ಲ, ಆ ಪಟವನ್ನು ನಿಮ್ ಮುಂದೆ ಇಟ್ಬಿಟ್ಟು ಅದು ನೋಡ್ತಾ ಇರಿ ಅಂತ ಹೇಳ್ತಾರೆ. ಅಲ್ಲಿ ಕೇಂದ್ರೀಕರಣ ಮಾಡಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ವಿಧ ವಿಧ ಮೆಡಿಟೇಷನ್ ಟೆಕ್ನಿಕ್ಸ್ ಇದೆ. ಆದ್ರೆ ಅತಿ ಸುಲಭವಾಗಿರೋದು, ಅತಿ ವೇಗವಂತವಾಗಿ ನಾವು ಮನಸ್ಸು ಶೂನ್ಯ ಮಾಡ್ಕೊಂತ ವಿಧಾನ ನಮ್ಮ ಶ್ವಾಸವನ್ನು ನಾವು ಗಮನಿಸೋದು. ನಮ್ಮ ಶ್ವಾಸದ ಮೇಲೆ ಅರಿವು ಇಟ್ಕೊಂಡ್ರೆ, ಶ್ವಾಸ ಮೇಲೆ ಗಮನ ಕೊಟ್ರೆ ವೇಗವಂತವಾಗಿ ನಾವು ಶೂನ್ಯವಾಗತ್ತೆ ಮನಸ್ಸು. ಅದು ಅತಿ ಸುಲಭವಾಗಿರೋದು. ಅದು ಇನ್ನೊಂದು, ಅದಕ್ಕೂ ರೂಪ ನಾಮ ಯಾವುದಿಲ್ಲ. ರೂಪ ನಾಮ ಯಾವುದು ಒಂದು ರೀತಿಯಲ್ಲಿ ಸೇಮ್ ನೇಮ್ ಏನಿಲ್ಲ. ಈ ಬೇರೆ ಸೈಡ್ ಎಫೆಕ್ಟ್ಸ್ ಇರಲ್ಲ. ನೋಡ್ತಾ ಇರುವಾಗ ಆ ಪಕ್ಕದಲ್ಲಿ ಯಾರೋ ಬರ್ತಾರೆ, ಈ ಪಕ್ಕದಲ್ಲಿ ಯಾರೋ ಬರ್ತಾರೆ. ಅವಾಗ ನಮ್ಮ ಕೇಂದ್ರೀಕರಣ ಶಕ್ತಿ ಎಲ್ಲಿ ಒಂದು ಕಡೆ ಇರ್ತದೆ, ಮತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಆಗ್ತಾ ಇರ್ತದೆ. ಆ ರೀತಿಯಲ್ಲಿ ಇರಬಾರ್ದು. ಅದಕ್ಕೋಸ್ಕರನೇ ಗುರುಗಳು ಏನ್ ಮಾಡಿದ್ರು, ಹಲವಾರು ಪದ್ಧತಿಗಳು ನೋಡಿ ಸ್ಟಡಿ ಮಾಡಿ ಕೊನೆಗೆ ಅದ್ಭುತ ಪದ್ಧತಿ ಮತ್ತೆ ಹೆಚ್ಚು ಫಲಿತ ಕೊಡುವಂತ ಪದ್ಧತಿ ಯಾವ್ದಂತ ತಿಳ್ಕೊಳಕ್ ಹೋದ್ರೆ ಶ್ವಾಸದ ಮೇಲೆ ಗಮನ ಅಂತ ಬಂತು. ಈ ಶ್ವಾಸದ ಮೇಲೆ ಗಮನ ಅನ್ನೋದೇ ಗೌತಮ ಬುದ್ಧರು ಮಾರೋದು. ಗೌತಮ ಬುದ್ಧರು ಆ ಸಮಯದಲ್ಲಿ, ಆ ಕಾಲದಲ್ಲಿ 2500 ವರ್ಷಕ್ಕೆ ಹಿಂದ್ಗಡೆ ಇರುವಂತ ಈ ಟೆಕ್ನಿಕ್ ಇದು ಪಾಲಿ ಲ್ಯಾಂಗ್ವೇಜ್ ಅಲ್ಲಿ ಇದು ಆನಾಪಾನಸತಿ ಅಂತ ಕರೀತಾರೆ. ಈ ವಿಧಾನವನ್ನು ಅವಾಗ ಕಂಡಿರೋದು. ಅದೇ ಪದ್ಧತಿಯನ್ನು ನಮ್ಮ ಗುರುಗಳು ತಗೊಂಡಿದ್ರು. ಇವರು ಹೆಚ್ಚು ಅದರ ಮೇಲೆ ಪ್ರಾಕ್ಟೀಸ್ ಮಾಡಿ, ಅದರ ಮೇಲೆ ಅಭ್ಯಾಸಗಳು ಮಾಡಿಸಿ, ಎಲ್ಲರಿಂದ ಪ್ರಯೋಗಗಳು ಮಾಡಿ ತಿಳ್ಕೊಂಡೋದು. ಇದು ಅತಿ ಸುಲಭವಾದ ಪದ್ಧತಿ ಅಂತ ತಿಳ್ಕೊಂಡಿದ್ರು. ಇನ್ನು ಬೇರೆ ವಿಧಾನಗಳು ಎಷ್ಟೋ ಇರಬಹುದು, ಹಲವಾರು. ಬಟ್ ಇದು ಒಂದು ಸುಲಭವಾದ, ಅದು ಅತಿ ಅದ್ಭುತವಾದ ಪದ್ಧತಿ ಅಂತ ಆ ಫಲಿತಗಳಿಂದ ತಿಳ್ಕೊಂಡಿರೋದು ಆಯ್ತು. ಅದೊಂದೇ ಅಲ್ಲ, ನಮ್ಮ ಗುರುಗಳಾದ ಅವರು ಸದಾನಂದ ಯೋಗಿ ಅಂತ ಇದ್ದಾರೆ. ಅವರು ಟಿಬೆಟಿಯನ್ ಮಾಂಕ್, ಅವರು ಟಿಬೆಟಿಯನ್ ಯೋಗಿ. ಅವರು ನಮ್ಮ ಗುರುಗಳು ಕರ್ನೂಲ್ ಅಂತ ಪಟ್ಟಣಕ್ಕೆ ಬರೋವರೆಗೂ ವೇಟ್ ಮಾಡಿದ್ರು. ಅವ್ರ ವಯಸ್ಸು ಅವಾಗಲೇ 200 ವರ್ಷದ ಮೇಲೆ ಇತ್ತು. ಅವರು ಎಲ್ಲಿಂದ ಟಿಬೆಟ್ ಇಂದ ಹಿಮಾಲಯದಿಂದ ನೇರವಾಗಿ ಆತರ ಒಂದು ಕಡೆಯಿಂದ ಬರ್ತಾ ಇದ್ರು. ಬಂದ್ಬಿಟ್ಟು ಬೇರೆ ಸ್ಟೇಟ್ಸ್ಗೆ ಹೋಗಿ ಆ ಸ್ಟೇಟ್ಸ್ ಅಲ್ಲಿ ಆ ಸಮಯದಲ್ಲಿರುವಂತ ರಾಜುಗಳನ್ನೆಲ್ಲ ಮೀಟ್ ಮಾಡ್ಕೊಂಡು ಅವ್ರಿಗೂ ಸ್ವಲ್ಪ ಚೆನ್ನಾಗಿ ಜ್ಞಾನ ಕೊಡ್ತಾ ಆತರ ಬರ್ತಾ 1975ಗೆ ಸೇರಿದ್ದಾರೆ ಕರ್ನೂಲ್ಗೆ. ಆದ್ರೆ ನಮ್ಮ ಗುರುಗಳು 79ಕ್ಕೂ ಕರ್ನೂಲ್ ಪಟ್ಟಣಕ್ಕೆ ಬಂದಿರೋದು. ಆಂಧ್ರದಲ್ಲಿ ಕರ್ನೂಲ ಪಟ್ಟಣ ಅಲ್ಲಿ ಬಂದಿರೋದು. ಅದಕ್ಕೆ ಇವ್ರನ್ನ ಮೀಟ್ ಮಾಡಕ್ಕೆ ನಮ್ಮ ಗುರುಗಳಿಗೆ 1981 ಆಯ್ತು.
ಅದೇ ಅವ್ರನ್ನ ಮೀಟ್ ಮಾಡಕ್ಕೆ ಇವರು ನಮ್ಮ ಗುರುಗಳ ಗುರು ಸದಾನಂದ ಯೋಗಿ ಒಂದು ಲಾಡ್ಜ್ ಅಲ್ಲಿ ಇದ್ರು. ಒಂದು ಮಂಚ, ಒಂದು ಯಾವುದೋ ಒಂದು ಸ್ಮಾಲ್ ಒಂದು ಕಾಟ್ ಇತ್ತು. ಆ ಕಾಟ್ ಮೇಲೆ ಮಲ್ಕೊಂಡು ಒಂದು ಚಿಕ್ಕದೊಂದು ಲಂಗೋಟ ಇರ್ತದೆ ಅಷ್ಟೇ. ಆ ಲಂಗೋಟದಿಂದ ಅಲ್ಲಿ ಮಲ್ಕೊಂತಾ ಇದ್ರು. ಒಂದು ಲಾಡ್ಜಲ್ಲಿ ಒಂದು ರೂಮ್ ಕೊಟ್ಟಿದ್ರು ಯಾರು ಯಜಮಾನ್ರು. ಅಂದ್ರೆ ಇವ್ರ ಶಕ್ತಿ ಗೊತ್ತು ಅವ್ರಿಗೆ. ಇವರು ಯೋಗ ಪುಂಗವರು ಮತ್ತೆ ಮಹಾನ್ ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತಲ್ವ. ಅವರು ಒಂದು ರೂಮ್ ಕೊಟ್ಟಿದ್ರು, ಅಲ್ಲಿ ಇರ್ತಾ ಇದ್ರು. ನಮ್ಮ ಗುರುಗಳಿಗೆ ಯಾರೋ ಕರ್ಕೊಂಡೋಗಿ ಪರಿಚಯ ಮಾಡಿದ್ರು. ಇವ್ರಿಗೋಸ್ಕರ ಅವ್ರು ಕಾಯ್ತಾ ಇದ್ರು. ಅವ್ರು ಹೇಳಿದ್ರು ಕೊನೆಗೆ, ನೀವು ಬಂದಿದ್ದೀವಿ, ನನ್ನ ಕೆಲಸ ಆಯ್ತು, ಈಗ ನನ್ನ ದೇಹ ಬಿಡ್ತೀನಿ ಅಂತ ಹೇಳಿದ್ರು. ನೋಡಿ, ಎಲ್ಲಿ ಯಾರು ಯಾರು ಹುಡ್ತಾರೆ, ಯಾರು ಬರ್ತಾರೆ, ಎಲ್ಲಿ ಯಾರು ಭೇಟಿ ಮಾಡ್ತಾರೆ ಅಂತ ನಿಜವಾಗಿ ಇದು ಆಶ್ಚರ್ಯ ಆಗತ್ತೆ. ಅವ್ರು ಹುಟ್ಟಿರೋದಲ್ಲಿ, ಇವ್ರು ಹುಟ್ಟಿರೋದಲ್ಲಿ, ಅವ್ರು ಅರೇಬಿಯನ್ ಆಕ್ಚುಲಿ. ಅವ್ರು ಅರಬಿಕ್ ಲ್ಯಾಂಗ್ವೇಜ್ ಅನರ್ಗಲವಾಗಿ ಮಾತಾಡ್ತಾರೆ. ಅವರು ಗುರುಗಳು ಸದಾನಂದ ಯೋಗಿ ಒಂದು 6-8 ಭಾಷೆಗಳು ಅನರ್ಗಲವಾಗಿ ಮಾತಾಡ್ತಾ ಇದ್ರು. ತೆಲುಗು, ಇಂಗ್ಲಿಷ್, ಕನ್ನಡ, ಏನ್ ಬೇಕಂದ್ರೆ ಅದು ಮಾತಾಡ್ತಾ ಇದ್ರು ಅವರು ಆ ಸಮಯದಲ್ಲಿ. ಆ ರೀತಿಯಲ್ಲಿ ಅವರು ಒಂದ್ ದಿವಸ ಅರ್ಲಿ ಮಾರ್ನಿಂಗ್ ಯಾರೋ ಕರ್ಕೊಂಡು ಹೋದ್ರೆ ಒಂದು ಅರ್ಲಿ ಮಾರ್ನಿಂಗ್ ಅಲ್ಲ, ಒಂದ್ ದಿವಸ ಮುಂಚೆ ಹೋಗ್ತಾರೆ. ಈವ್ನಿಂಗ್ ಟೈಮಲ್ಲಿ ಸಿಗರೇಟ್, ಒಂಥರ ಚೈನ್ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ. ಅವರು ಸಿಗರೇಟ್ಗಳು ಸೇರ್ತಾನೆ ಇರ್ತಾರೆ ಯಾರು ಸದಾನಂದ ಯೋಗಿ. ಆಯ್ತು, ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಫಸ್ಟ್ ದಿವಸ ಇವ್ರಿಗೆ ಅವ್ರು ಪರಿಚಯ ಇಲ್ಲ. ಯಾರೋ ಕರ್ಕೊಂಡೋಗಿ ಪರಿಚಯ ಮಾಡ್ತಾರೆ. ಏನ್ ಬಂದಿರಿ ಇಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮಜ್ಞಾನ ಬಿಟ್ಟು ಏನ್ ಸಿಗಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲ ಸ್ವಾಮಿ, ನಾವು ಬ್ರಹ್ಮಜ್ಞಾನಕ್ಕೋಸ್ಕರ ಬಂದಿದೀವಿ ಅಂತ ಹೇಳ್ತಾರೆ ಇವರು. ಅಂದ್ರೆ ಆಯ್ತು, ಒಂದು ಕೆಲಸ ಮಾಡಿ, ನಾಳೆ 4 ಗಂಟೆಗೆ ಬನ್ನಿ ಅರ್ಲಿ ಮಾರ್ನಿಂಗ್ ಅಂತ ಕಲ್ಸ್ಕೊಡ್ತಾರೆ. ಅವಾಗ 4 ಗಂಟೆಗೆ ಹೋಗಿ ಕೂತ್ಕೊಂಡ್ರೆ ಅವಾಗ ಈ ಧ್ಯಾನ ಮಾಡಿಸ್ತಾರೆ ಅವ್ರ ಜೊತೆಗೆ. ಈ ಆನಾಪಾನಸತಿ ಶ್ವಾಸದ ಮೇಲೆ ಗಮನ ಈ ಧ್ಯಾನ ಮಾಡಿಸ್ತಾರೆ. ಅವಾಗ ಇವು ಕನ್ಫರ್ಮ್ ಆಯ್ತು, ಎಸ್ ಗುಡ್, ಇದು ಧ್ಯಾನ ಮಾಡಿಸೋ ವಿಧಾನ ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಂತಾರೆ. ಆ ರೀತಿಯಲ್ಲಿ ಅಲ್ಲಿಂದ ಶುರು ಆಗ್ತದೆ ಇವ್ರ ಜೀವನ ಪಯಣ. ಅದಾದ್ಮೇಲೆ ಒಂದು 2 ವರ್ಷ ಇವ್ರ ಸಹವಾಸ, ಅಂದ್ರೆ ಇವ್ರು ಹೋಗೋದು ಬರೋದು. ಆವಾಗಿಂದ ನಮ್ಮ ಗುರುಗಳ ಪತ್ನಿ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರು ಊಟ ಮಾಡ್ಕೊಂಡು ತಯಾರು ಮಾಡ್ಕೊಂಡು ಪ್ರತಿ ದಿವಸ ಹೋಗಿ ಕೊಡೋರು. ಇವ್ರು ಬಿಡ್ತಾ ಇಲ್ಲ, ಖಂಡಿತ ಗುರುಗಳಿಗೆ ಆಹಾರ ರೆಡಿ ಮಾಡ್ಕೊಂಡು ಮನೆಯಿಂದ ತಗೊಂಡೋಗಿ ಕೊಡ್ಬೇಕು ನೀವು ಅಂತ ಗುರುಗಳು ಹೇಳೋದು. ಸೊ ಆ ರೀತಿಯಲ್ಲಿ ಅವರು ತಗೊಂಡು ಹೋಗೋದು, ಕೊಡೋದು, ಇದೇ ರೀತಿಯಲ್ಲಿ ನಡೀತಾ ಇರ್ತದೆ. ಒಂದು 2 ವರ್ಷ ಆಯ್ತು. 1981, 83 ಅಂತ ಅನ್ಕೊಂತೀನಿ. 83 ಆ ಸಮಯದಲ್ಲಿ ಒಂದು ಸ್ವಲ್ಪ ಮುಂದೆ 6 ತಿಂಗಳು ಮುಂಚೆ ಇರ್ತಾರೆ, ನಾನು ಇಂಥ ತಿಂಗಳಲ್ಲಿ ನಾನು ದೇಹ ಬಿಡ್ತೀನಿ, ರೆಡಿ ಮಾಡ್ಕೊಳ್ಳಿ ಸಮಾಧಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಹೋಗಿ ಹುಡುಕಿ ಅಂತ ಹೇಳ್ತಾರೆ. ಇವರು ಎಲ್ಲಾ ಕಡೆ ಹುಡುಕಿ ಹೇಳ್ತಾರೆ, ಸ್ವಾಮೀಜಿ ಈ ಒಂದು ಪ್ಲೇಸಲ್ಲಿ ಸಿಕ್ತು, ಅವ್ರು ಒಪ್ಕೊಂಡಿದ್ದಾರೆ, ಜಾಗ ಕೊಡ್ತಾರಂತ ನಿಮಗೆ ನಿಮ್ಮ ಸಮಾಧಿಗೆ ಅಂತಂದ್ರೆ. ಹೌದಾ, ರೆಡಿ ಆಯ್ತಾ ಅಂತಂದ್ರೆ ಓಕೆ ಅಂತ ಹೇಳ್ಬಿಟ್ಟು ಮೇ ತಿಂಗಳಲ್ಲಿ ಒಂದು 21 ತಾರೀಕು ಯಾವಾಗ ಕರೆಕ್ಟಾಗಿ ಕರೀತಾರೆ. ಇವರೆಲ್ಲ ಹೋಗಿ ಕೂತ್ಕೊಂಡ್ರೆ ಇವ್ರ ಮೇಲೇನೆ ವಾಲ್ತಾರೆ ಅಷ್ಟೇ. ಸೊ ಆ ರೀತಿಯಲ್ಲಿ ಆ ಜೀವನು ಬ್ರಹ್ಮದಿಂದ ಬಿಟ್ಬಿಡ್ತಾರೆ. ಅವಾಗ ಅವರು ಅಂದ್ರೆ ಎಲ್ಲರ ಮುಂದೆನೆ ಕೂತ್ಕೊಂಡು ಹಾಗೆ ಜೀವನು ಆಚೆ ಕಡೆ ಕಲಿಸ್ತಾರೆ. ಈ ರೀತಿಯಲ್ಲಿ ಆಗಿತ್ತು. ಸೊ ಈ ತರ ಎಲ್ಲ ಮಹಾನ್ ವ್ಯಕ್ತಿಗಳು. ಅದ್ಭುತ ಸರ್. ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಪ್ರಶ್ನೆ. ತುಂಬಾ ಥ್ಯಾಂಕ್ಸ್ ಸರ್. ಗುರುಜಿ, ನಂದೊಂದು ಪ್ರಶ್ನೆ ಇದೆ. ಇವ್ರು 4 ಜನ ಆದ್ಮೇಲೆ ಕೇಳ್ತೀನಿ, ಟೈಮ್ ಇದ್ರೆ, ಇಲ್ಲ ನಾಳೆ ಕೇಳ್ತೀನಿ ಗುರುಜಿ. ರೈಟ್. ಸವಿತಾ ಮೇಡಮ್ ಕೊಡಿ. ಸವಿತಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿದವರು ದಯವಿಟ್ಟು ನೀವು ಮೈಕ್ ಮುಂದೆ ಓಕೆ. ಸನಾ ಮೇಡಮ್ ಮಾತಾಡಿ. ಸನಾ ಸರ್ ಮೇಡಮ್ ಗೊತ್ತಿಲ್ಲ, ಮಾತಾಡಿ. ಹಾಯ್ ಮೇಡಮ್, ನಮಸ್ತೆ ಸರ್. ನನ್ ಸನಾ ಅಂತ. ಇದು ನಂಗೆ ಡೌಟ್ ಇದೆ. ಇಂಟ್ಯೂಷನ್ ಮತ್ತೆ ಥಾಟ್ಸ್ ಏನ್ ಡಿಫ್ರೆನ್ಸ್ ಇರುತ್ತೆ ಸರ್? ಇಂಟ್ಯೂಷನ್ ರಿಸೀವ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ಅದು ನನ್ಗೆ ಅದ್ರ ಅನುಭವ ಗೊತ್ತಾಗ್ಲಿಲ್ಲ. ನನ್ಗೆ ಬೇಕಾಗಿದೆ ಅದು ಹೇಗೆ ಅದೇ ಈ ಕ್ವಶನ್ಸ್ ನಮ್ಗೆ ಹೆಚ್ಚು ಬೇಕಾಗಿರೋದು. ನಾನು ಅದೇ ಕೇಳ್ತಾ ಇದ್ದೆ. ಇದೇ ತರ ಕ್ವಶನ್ಸ್ ಯಾರು ಹೊಸದಾಗಿ ಜಾಯ್ನ್ ಆಗಿರ್ತಿರೋ ಈ ಕಾರ್ಯಕ್ರಮದಲ್ಲಿ ಧ್ಯಾನ ಮಾಡ್ತಾ ಹೋಗ್ಬೇಕು. ಈ ಕ್ವಶನ್ ಕೇಳ್ತಾ ಹೋಗ್ಬೇಕು ದಯವಿಟ್ಟು. ಇದನ್ನು ತುಂಬಾ 20 ನಿಮಿಷ ಸ್ಟಾರ್ಟ್ ಮಾಡಿದೆ ಸರ್ ಮೆಡಿಟೇಷನ್ ಮಾಡಕ್ಕೆ. ಹೋಗ್ತಾ ಈಗ 2.5 hours ಮಾಡ್ತೀನಿ. ಬೆಳಗ್ಗೆ 1.5 hour ಮತ್ತೆ ರಾತ್ರಿ 1 hour ಮಾಡ್ತೀನಿ.
ಹ್ಮ್ ಮತ್ತೆ ಇವಾಗ ಒಂದ್ ದಿನ 2 ದಿನ ಗ್ಯಾಪ್ ಆದ್ರೆ ಮತ್ತೆ ಅದು ಫಸ್ಟ್ ಇಂದ ಹೋಗ್ತಾ ಇದೀವೇನೋ ಅನ್ನೋ ತರ ಅನ್ಸುತ್ತೆ. ಅದಕ್ಕೆ ಹ್ಮ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಗ್ಯಾಪ್ ಕೊಡ್ದಿರ ಕಂಟಿನ್ಯೂಸ್ ಆಗಿ ಮಾಡಿ ಅಂತ ನಾನು ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ಲಿಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಅದೇ 41 ಡೇಸ್ ಮಾಡಿ ಅದು ಒಂದು ಅಭ್ಯಾಸ ಆಗಿ ತಯಾರಾಗತ್ತೆ. ಒಂದು ಹ್ಯಾಬಿಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? 41 ದಿವಸ ಮಾಡ್ಬೇಕು. 41 ದಿವಸ ಮಾಡಿದ ಮೇಲೆ ನಾವು ಅದಕ್ಕೆ ಮಂಡಲ ದೀಕ್ಷೆ ಕೊಡೋದು. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನೀವು ಅದು ಬಿಡಕ್ಕಾಗಲ್ಲ. ಅದನ್ನು ನಿಮ್ಗೆ ಬಿಟ್ಟಿದ್ರು ನೀವು ಅದನ್ನ ಬಿಡಕ್ಕಾಗಲ್ಲ. ಆ ರೀತಿಯಲ್ಲಿ ನೀವು ಅದೇ ಆಗ್ತೀರಂತ. ಅಂದ್ರೆ ಏನ್ ಅಭ್ಯಾಸ ಮಾಡ್ತಿರೋ, ಸಪೋಸ್ ಈಗ ವ್ಯಸನ ಯಾರನ್ನ ವ್ಯಸನಗಳು ಮಾಡ್ತಾ ಇರ್ತಾರೆ, 41 ದಿವಸ ಒಂದು ವ್ಯಸನ ಮಾಡಿದ್ರೆ ಅವರು ನಿಜವಾಗ ಅವ್ರ ಜೀವನದಲ್ಲೇ ಬಿಡಕ್ಕಾಗಲ್ಲ, ಕಷ್ಟ ಆ ವ್ಯಸನವನ್ನು. ಅದೇ ರೀತಿಯಲ್ಲಿ ಒಳ್ಳೆ ವ್ಯಸನ ಅಂದ್ರೆ ಏನು ಅಂದ್ರೆ ಮೀನಿಂಗ್ ಈಸ್ ಒಳ್ಳೆ ಅಭ್ಯಾಸ. ಒಳ್ಳೆ ಅಭ್ಯಾಸವನ್ನು ನಾವು ಯಾವಾಗ ಅಂದ್ರೆ ಆಯ್ಕೆ ಮಾಡ್ಕೊಂತೀವೋ ಅದೇ ರೀತಿಯಲ್ಲಿ ಆ ಒಳ್ಳೆ ಅಭ್ಯಾಸ ಪಾಲನೆ ಮಾಡ್ತಾ ಹೋದ್ರೆ 41 ದಿವಸ ನೀವು ಅದು ಆಗ್ಬಿಡ್ತೀರಿ. ಅದು ನೀವು ಆಗ್ತೀರಿ, ನೀವು ಅದೇ ಆಗ್ತೀರಿ ಅಷ್ಟೇ. ಅವಾಗ ಬಿಡಕ್ಕೆ ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಆಗುತ್ತೆ. ಈ ಪ್ರಶ್ನೆಗಳಿದೆಲ್ಲ, ಇಂಥ ಪ್ರಶ್ನೆಗಳು ಎಲ್ಲ ಹೊಸಬರಿಂದ ನಮಗೆ ಬೇಕು. ನಾವು ಬೇರೆ ಇದರಲ್ಲಿ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ತಗೊಂತೀವಿ ಇಂಥ ಕ್ವಶನ್ಸ್ಗಳು. ತೆಲುಗಲ್ಲಿ ಮತ್ತೆ ತುಂಬಾ ಹೆಚ್ಚಾಗಿ ಬರ್ತಾ ಇರ್ತದೆ ಕ್ವಶನ್ಸ್. ಯಾಕಂದ್ರೆ ಹೊಸಬರಿಗೆಲ್ಲ ಇವೆಲ್ಲ ಆ ಪ್ರಶ್ನೆಗಳು ಹಾಗೆ ಇರುತ್ತೆ. ಅದು ಅವ್ರಿಗೆ ಒಂದು ಸರಿ ಅದು ಕೂಲಂಕುಷವಾಗಿ ಸ್ವಲ್ಪ ತಿಳ್ಕೊಂಡ್ರೆ ಅಲ್ಲಿ ಇರುವಂತ ಮೆಂಟಲ್ ಬ್ಲಾಕ್ಸ್ ಕ್ಲಿಯರ್ ಆಗ್ತಾ ಹೋಗ್ತದೆ. ಮತ್ತೆ ಅವರು ಧ್ಯಾನ ಮಾಡುವಾಗ ಒಂಥರ ಹೇಳ್ಬೇಕಂದ್ರೆ ಶೂನ್ಯ ಧ್ಯಾನ ಸಿಗತ್ತೆ, ಅದ್ಭುತ ಧ್ಯಾನ ಆಗತ್ತೆ. ಅದಕ್ಕೋಸ್ಕರ ಆಯ್ತು. ನಿಮ್ಮ ಆದ್ರಿಂದ ನಂಗೆ intuition. ಇನ್ಟ್ಯೂಷನ್ ಬಂದಿದ್ದೆಲ್ಲ Yes. ನಂಗೆ ನೋಟ್ ಮಾಡ್ಕೊಳ್ತಾ ಇರ್ತೀನಿ. ನಾನು ಅದಕ್ಕೆ ಅದ್ರ ಬಗ್ಗೆ ತಿಳ್ಕೊಬೇಕು, ಡಿಫ್ರೆನ್ಸ್ Yes. ಗೊತ್ತಾಗ್ಬೇಕು ಥಾಟ್ಸ್ಗೆ ಮತ್ತೆ ಇಂಟ್ಯೂಷನ್ಗೆ ಸರ್. ಹೌದು. ಈಗ ನೋಡಿ, ಥಾಟ್ಸ್ ಒಂದು, ಇಂಟ್ಯೂಷನ್ ಒಂದು, ಎರಡಿದೆ. ಇಂಟ್ಯೂಷನ್ ಅನ್ನೋದು ನಿಮ್ಮ ಆತ್ಮಕ್ಕೆ ಸಂಬಂಧಿಸಿದ ವಿಷಯ. ಓಕೆ, ಆತ್ಮಕ್ಕೆ ಸಂಬಂಧಿಸಿರುವಂತ ವಿಷಯ ಇಂಟ್ಯೂಷನ್ ಅಂತ ಹೇಳ್ತೀವಿ. ಅದೇ ಪ್ರಜ್ಞೆ, ನಮ್ಮ ಪ್ರಜ್ಞೆದಿಂದ ಬರುವಂತ ಇಂಟ್ಯೂಷನ್ ಅದೂ ಸಹ ಒಂಥರ ಮೆಸೇಜ್ಗಳು, ಸಮಾಚಾರ. ಅದು ಇಂಟ್ಯೂಷನ್ ಅನ್ನೋದು ಒಂದು ಫ್ಯಾಕಲ್ಟಿ. ಏನಂತ ಹೇಳ್ತೀವಿ ಅಂದ್ರೆ ಸೋಲ್ ಫ್ಯಾಕಲ್ಟಿ ಅಂತ ಹೇಳ್ತೀವಿ ನಾವು. ಇಟ್ಸ್ ಕಾಲ್ಡ್ ಸೋಲ್ ಫ್ಯಾಕಲ್ಟಿ. ಅಂದ್ರೆ ಆತ್ಮದ ಪರಿಕರಗಳು, ಆತ್ಮದ ಪರಿಕರಗಳು ಅಂತ ಹೇಳ್ತೀವಿ ನಾವು. ಈ ಆತ್ಮದಾಗಿರುವಂತ ಈ ಪರಿಕರ ಏನಪ್ಪಾ ಅಂತಂದ್ರೆ, ಈ ಇಂಟ್ಯೂಷನ್ ಅನ್ನೋದು ಹೇಗೆ ಉತ್ಪನ್ನ ಆಗತ್ತಂತಂದ್ರೆ, ನಿಮ್ಮ ಒಳಗಡೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇದೆ. ಅದು ಉಪಪ್ರಜ್ಞೆಯ ಮನಸ್ಸು ಅಂತ ಹೇಳ್ತೀವಿ, ಉಪಚೇತನ ಮನಸ್ಸು ಅಂತ ಕರಿತೀವಿ. ಅದನ್ನು ಯಾವಾಗ ಆಕ್ಟಿವೇಟ್ ಮಾಡಿಕೊಂಡಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವೋ ಈ ಧ್ಯಾನದಿಂದ, ನಿಧಾನವಾಗಿ ಅದರಿಂದ ಉತ್ಪನ್ನ ಆಗುವಂತ ಈ ಮೆಸೇಜ್ಗಳಿದೆ ನೋಡಿ, ಅವೆಲ್ಲನೂ ಸಬ್ ಕಾನ್ಶಿಯಸ್ ಮೈಂಡಿಂದ ಬರುವಂತ ಮೆಸೇಜ್ಗಳು. ಅವೆಲ್ಲಾನು ಹೇಗಿರುತ್ತೆ ಗೊತ್ತಾ? ಅವೆಲ್ಲ ಟ್ರೂತ್ಫುಲ್ ಆಗಿರತ್ತೆ, ಸತ್ಯವಂತವಾಗಿರತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆ ಬಂದಿರುವಂತ ಇಂಟ್ಯೂಷನ್ ನೀವು ಪಾಲನೆ ಮಾಡಿದ್ರೆ ಈ ಜೀವನ, ಈ ಪ್ರಾಪಂಚಿಕ ಜೀವನ ಸುಧಾರವಾಗತ್ತೆ. ಹೇಳ್ಬೇಕಂದ್ರೆ ಸುಂದರವಾಗಿರತ್ತೆ. ಪ್ರತಿಯೊಂದು ಸಂದೇಶ ಒಳಗಡೆ ಅದಕ್ಕೆ ನಾವು ಹೇಳ್ತೀವಿ ಅಂತರ ಸಂದೇಶಗಳು ಅಂತಲೂ ಕರಿತೀವಿ, ಅಂತರವಾಣಿ ಅಂತೂ ಕರಿತೀವಿ ನಾವು ಇಂಟ್ಯೂಷನ್ ಅಂದ್ರೆ. ಬಟ್ ಅದು ಎಲ್ಲಿಂದ ಉತ್ಪನ್ನ ಆಗತ್ತಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಉತ್ಪನ್ನ ಆಗ್ತಾ ಇರ್ತದೆ. ಆ ಸಬ್ ಕಾನ್ಶಿಯಸ್ ಮೈಂಡು ಪ್ರತಿಯೊಂದು ಸತ್ಯವೇ ಹೇಳುತ್ತೆ, ಯಾವುದು ಗೊಂದಲ ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ ಇಂಟ್ಯೂಷನ್ ಪಾಲನೆ ಮಾಡೋದು ಅತ್ಯದ್ಭುತ, ಅತ್ಯುತ್ತಮ. ಅದೇ ಒಂದು ಥಾಟ್ಸ್ ಅಂತ ಇದ್ರೆ ಯೋಚನೆಗಳು, ಅದೆಲ್ಲ ನಮ್ಮ ಚೇತನ ಮನಸ್ಸು ಮಾಡುವಂತ ಚಟುವಟಿಕೆಗಳು. ಚೇತನ ಮನಸ್ಸುಗೆ ಏನಾಗತ್ತಂದ್ರೆ ಇಡೀ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಿರುವಂತ ಪರಿಸರಗಳು, ವ್ಯಕ್ತಿಗಳು, ಸ್ಥಿತಿಗಳು, ಪರಿಸ್ಥಿತಿಗಳು ಆಧಾರ ಇಟ್ಕೊಂಡು ಇದನ್ನು ಉತ್ಪನ್ನ ಮಾಡುತ್ತಾ ಇರ್ತದೆ. ಅವೇ ನಾವು ಯೋಚನೆಗಳಂತ ಕರಿತಾ ಇರ್ತೀವಿ. ಅರ್ಥ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಯೋಚನೆಗಳು ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬಂದು ಚೇತನ ಮನಸ್ಸಿಗೆ ಬಂದು ಚೇತನ ಮನಸ್ಸಿಂದ ಆಚೆ ಕಡೆ ಹೋಗ್ತಾ ಇರ್ತದೆ. ಅದು ಸಾಧ್ಯ ಇದೆ, ಅದನ್ನು ಸಾಧ್ಯ ಇದೆ. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಅವಾಗವಾಗ ಸ್ವಲ್ಪ ಜನರು ಏನ್ ಮಾಡ್ತಾರೆ, ಅವ್ರ ಕೆಟ್ಟ ಅಭ್ಯಾಸಗಳು ಬಿಡಕ್ಕೆ ಆಗಲ್ಲ. ಕೆಟ್ಟ ಅಭ್ಯಾಸಗಳು ಬಿಡಕ್ಕೆ ಸಾಧ್ಯವಿಲ್ಲ. ಯಾಕೆ? ಈಗಾಗಲೇ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಸೇರ್ಕೊಂಡಿದ್ದೇವೆಲ್ಲ. ಅಲ್ಲಿಂದ ಉತ್ಪನ್ನ ಆಗಿ ಚೇತನ ಮನಸ್ಸಿಗೆ ಬಂದು ಚೇತನ ಮನಸ್ಸಿಂದ ನಮ್ಮ ನಿಜರೂಪ ದಾಲಿಸ್ತಾ ಇರ್ತದೆ. ಹೇಳ್ಬೇಕಂದ್ರೆ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರ್ತದೆ. ಸೊ ಈ ರೀತಿಯಲ್ಲಿ ಆಗ್ತಾ ಇರೋಂಥದ್ದು. ಅದಕ್ಕೆ ಯೋಚನೆಗಳಿಗಿಂತ ಇಂಟ್ಯೂಷನ್ ಇಸ್ ದ ಬೆಸ್ಟ್. ಇಂಟ್ಯೂಷನ್ ಹೇಗೆ ಡಿಫೈನ್ ಮಾಡೋದು ಸರ್? ಇದು ಯೋಚನೆ ಯಾವುದು ಮತ್ತೆ ಇಂಟ್ಯೂಷನ್ ಯಾವುದು ಅಂತ? ಅಂದ್ರೆ ನೀವು ಕೃತಿಕವಾಗಿ ಮಾಡಿಲ್ಲ ಅಂದ್ರೆ ಅದು ಇಂಟ್ಯೂಷನ್ ಅಂತ ಅರ್ಥ. ನಿಮ್ಮಲ್ಲಿ ನೀವು ಅಂದ್ರೆ ನಿಮ್ಮ ಮೈಂಡ್ ನೀವು ಉಪಯೋಗಿಸ್ತಿಲ್ಲ, ನಿಮ್ಮ ಚೇತನವಾಗಿ ನೀವು ಯೋಚನೆ ಮಾಡಿಲ್ಲ, ಚೇತನಾತ್ಮಕವಾಗಿ ನೀವು ಕೆಲಸ ಮಾಡಿಲ್ಲ. ಅಲ್ಲಿ ಆದ್ರೂ ಒಂದು ಮೆಸೇಜ್ ಬರ್ತಾ ಇದೆ ಅಂತರದಿಂದ, ಅದನ್ನು ಇಂಟ್ಯೂಷನ್ ಅಂತ ಕರೆಯೋದು.
ಅಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ, ನಾನು ಚೇತನಾತ್ಮಕವಾಗಿ ಕಾನ್ಶಿಯಸ್ ಆಗಿ ನಾನು ಮಾಡ್ತಾ ಇಲ್ಲ, ಅದ್ರ ಒಳಗಡೆಯಿಂದನೇ ಉತ್ಪನ್ನ ಆಗ್ತಾ ಇದೆ ಅಂತ ಇರುವಾಗ ಆ ಅಂತರ್ಧ್ವನಿ ಏನಿದೆಯೋ ಅದನ್ನ ನೀವು ನೋಟ್ ಮಾಡ್ಕೊಂಡಿದ್ರೆ ಅದೇ ಒಂದು ಮೆಸೇಜ್, ಅದೇ ಒಂದು ನಾವೇನ್ ಹೇಳ್ತೀವಿ ಅಂದ್ರೆ ಅಂತರ್ವಾಣಿ ಅಂತ ಕರಿತೀವಿ. ಅದು ಇಂಟ್ಯೂಷನ್ ಆಗ್ಬಿಡ್ತದೆ. ಅಂದ್ರೆ ನಾವು ಚೇತನಾತ್ಮಕವಾಗಿ ನಾನು ಬೇಕಾಗಿ ಯೋಚನೆ ಮಾಡ್ತಾ ಇಲ್ಲ, ಕೃತಿಕವಾಗಿ ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದೀನಿ ಅಷ್ಟೇ, ಸೈಲೆಂಟ್ ಆಗಿದ್ದೀನಿ. ಅದೇ ಹೊರಗಡೆಯಿಂದ ಏನೋ ಮೆಸೇಜ್ ಕಾಣಿಸ್ಕೊಂತಾ ಇದ್ದೀನಿ, ಮೆಸೇಜ್ ಕೇಳಿಸ್ತಾ ಇದೆ ಅಲ್ವಾ? ಧ್ಯಾನದಲ್ಲಿ ಕೂತಿರುವಾಗ ದೃಶ್ಯಗಳು ಕಾಣಿಸ್ತಾ ಇರ್ತದೆ, ಅಂತರ ದೃಶ್ಯಗಳು ಅಂತ ಹೇಳ್ತೀವಿ ನಾವು. ಧ್ಯಾನದಲ್ಲಿ ಕೂತಿರುವಾಗ ಅಂತರ ದೃಶ್ಯಗಳು ಕಾಣಿಸ್ತಾ ಇರ್ತದೆ. ಅದನ್ನು ಸಹ ಕ್ಲಿಯರೋ ವಿಡಿಯನ್ಸ್ ಅಂತ ಹೇಳ್ತೀವಿ ನಾವು. ಕ್ಲಿಯರೋ ಆಡಿಯನ್ಸ್ ಅಂಡ್ ಕ್ಲಿಯರೋ ವಿಡಿಯನ್ಸ್ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಸೊ ಅದ್ರೂ ಸಹ ಏನಾಗುತ್ತೆ, ಅಂತರ ದೃಶ್ಯಗಳು ಸಹ ನಮ್ಮ ಒಳಗಡೆ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಬರ್ತಾ ಇರುವಂತ ದೃಶ್ಯಗಳವೆಲ್ಲ. ಅದು ಖಂಡಿತವಾಗಿ ಕರೆಕ್ಟ್ ಆಗಿರತ್ತೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಅರ್ಥ ಆಯ್ತಮ್ಮ? ಹಾ ಸರ್, ಥ್ಯಾಂಕ್ ಯು. ಎಸ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಅದ್ಭುತವಾಗಿರುವಂತ ಪ್ರಶ್ನೆ. ಓಕೆ, ಸವಿತಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಅಲ್ಲಿ ಇದ್ದೀರಾ, ಮಾತಾಡಿ ಮೇಡಮ್. ಪೂರ್ಣಿಮಾ, ಎಸ್ ಮೇಡಮ್ ಮಾತಾಡಿ. ಸವಿತಾ ಅವ್ರದ್ದು ಅನ್ಮ್ಯೂಟ್ ಆಗಿಲ್ಲ. ಪೂರ್ಣಿಮಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಮಾತಾಡಿ ಬೇಗ ಮಾತಾಡಿ. ಅದು ನಿಮ್ದು ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ. ಮಾತಾಡಿ. ಅವ್ರದ್ದು ಅನ್ಮ್ಯೂಟ್ ಏನೋ ಸಮಸ್ಯೆ ಇದೆ. ಪೂರ್ಣಿಮಾ ಮಾತಾಡಿ. ಪೂರ್ಣಿಮಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಕೊಡ್ತೀನಿ. ಸಾರಿ ಗುರುಜಿ, ಒಂದ್ ನಿಮಿಷ. ಮಾತಾಡಿ ಮೇಡಮ್. ನಮಸ್ತೆ ಗುರುಜಿ. ನೀವು ಹೇಳುವಂತ ಎಷ್ಟೋ ಮಾತುಗಳು ನನಗೆ ಹೇಳ್ತಿದ್ರೇನೋ ಅಂತ ಅನ್ಸುತ್ತೆ. ನಿನ್ನೆಯಿಂದ ಬಹಳಷ್ಟು ಆರೋಗ್ಯನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ನಾವು ನಿರ್ವಹಣೆ ಮಾಡ್ಬೋದು ಅಂತ ಹೇಳ್ತಿದ್ರಿ. ಅದೆಲ್ಲ ನನಗೆ ಬೇಕಾಗಿತ್ತು. ಎಲ್ರು ಕೆಲವೊಂದಷ್ಟು ಜನ ಕೇಳೋಂತ ಸಮಸ್ಯೆಗಳು ಅದು ನಂದು ಸಮಸ್ಯೆ. ಹಾಗಾಗಿ ನೀವು ಹೇಳೋ ಮಾತುಗಳಲ್ಲಿ ನಾನು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋತಾ ಇದ್ದೀನಿ. ವಿಶೇಷವಾಗಿ ನಾನು ಇವತ್ತು ನಿಮ್ ಕೃತಜ್ಞತೆ ಹೇಳಲಿಕ್ಕೇನೆ ಈ ಒಂದು ಆನ್ಲೈನ್ ಬಂದದ್ದು. ಅಲ್ಲದೆ ನೀವು ಹೇಳ್ತಾ ಇರುವಂತದ್ದು ಆಧ್ಯಾತ್ಮಿಕವಾಗಿ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲಾ ನೋಡ್ತಾ ಇದ್ರೆ ಈ ಒಂದು ಬಿಂದಿಗೆಯನ್ನ ಅಂದ್ರೆ ಭಗವಂತ ಕೊಟ್ಟಂತ ಕಾಯವನ್ನ ಹೇಗೆ ಸಾರ್ಥಕ್ಯದೆಡೆ ತಗೊಂಡು ಹೋಗ್ಬೇಕು ಅಂತ ಒಂದು ರಚನೆಯನ್ನ ನೆನಪು ಮಾಡ್ಕೊಂಡು ನಿಮಗ್ ಕಾಲ್ ಮಾಡ್ದೆ. ಅಂದ್ರೆ ಒಂದು ಲೈನಿಗೆ ಬಂದೆ, ನಾನು ಹ್ಯಾಂಡ್ ರೈಸ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಗೀತಾ ರಮೇಶ್ ಮೇಡಮ್ ಮಾತಾಡಿ. ಗೀತಾ ರಮೇಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸವಿತಾ ಮೇಡಮ್, ಸ್ವಲ್ಪ ಸಿಗ್ನಲ್ ನೋಡಿ ಕುತ್ಕೊಂಡ್ ಮಾತಾಡಿ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿದವರು ಮೈಕ್ ಮುಂದೆ ಕುತ್ಕೊಂಡ್ ಮಾತಾಡ್ಬೇಕು ಅಂತ ಕೇಳ್ಕೊಂತೀನಿ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಮೇಡಮ್. ಏನಿಲ್ಲ ಸರಿ, ಎಲ್ಲಾ ಸರಿಯಾಗಿ ಧ್ಯಾನ ಎಲ್ಲಾ ಮಾಡ್ತಿದ್ದೇವ್ರಿ. ಆರೋಗ್ಯ ಸ್ವಲ್ಪ ಡೈಜೆಷನ್ ಸಿಸ್ಟಮ್ ಸ್ವಲ್ಪ ಸರಿಯಾಗಿಲ್ರಿ. ಹಿಂಗಾಗಿ ನಮ್ ದಿನ ಮಾತಾಡ್ಬೇಕಂದ್ರ ಆಗ್ತಿಲ್ರಿ. ಅದಕ್ಕಾಗಿ ಅಲ್ಲಿ ಮೊನ್ನೆ ಊರಿಗ್ ಬಂದಿದೇವ್ರಿ, ಬೆಂಗ್ಳೂರಿಗೆ. ಅಲ್ಲೇ ಭೇಟಿಯಾಗಿ ಮಾತಾಡ್ಬೇಕಂದ್ರ ಅದನ್ನೂ ಆಗ್ಲಿಲ್ರಿ. ಅಲ್ಲಿ ಊರವ್ರ ಅವ್ರು ಇವ್ರು ಏನಾನ ಅನ್ಕೋತಾರ ಅಂತೇಳಿ ಮತ್ತ ಅವ್ರ ನಂಬಲ್ರಿ ಇದನ್ನೆಲ್ಲಾ ಅಂತೇಳಿ ಅದಕ್ಕೊಂದ್ ಸುಮ್ ಕೂತೇವ್ರಿ. ಹಂಗಾಗಿ ಹಂಗೆ ಬಂದ್ಬಿಟ್ಟೇವ್ರಿ. ನಿಮ್ಗ್ ಭೇಟಿಯಾಗಿ ಮಾತಾಡೋಕತ್ತ ಬಾಳ ಐತ್ರಿ ಖರೆ. ಆದ್ರೂ ಈಗ ಫೋನಲ್ಲಿ ಮಾತಾಡೋಕಂದ್ರ ಒಟ್ಟ ಇದನ್ನೇ ಆಗಂಗಿಲ್ರಿ. ಮೊನ್ನೆ ಬಂದ್ರ ನೀವು ಸೆಪ್ಟೆಂಬರ್ 15th? ಹಾ, ಸ್ಯಾಟರ್ಡೆ ಬಂದಿದ್ದೇವ್ರಿ. ಅಲ್ಲೇ ಇದ್ದೇವ್ರಿ. ಸ್ಯಾಟರ್ಡೆ ಸಂಡೇ 2-3 ದಿನ ಅಲ್ಲೇ ಇದ್ದೇವ್ರಿ. ಆದ್ರ ನಿಮ್ಮನ್ನ ಭೇಟಿ ಆಗ್ಬೇಕಂತ ಬಾಳ್ ಮಾಡಿದೇವ್ರಿ, ಆಗ್ಲಿಲ್ರಿ. ಹಿಂಗಾಗಿ ಲೇಟ್ ಆಗಾನ ಹಂಗೆ ಬಂದ್ಬಿಟ್ಟಿವ್ರಿ. ಸರಿ ಆಯ್ತು. ಏರಿಮಾ. ಹಂಗಾಗಿ ಏನಿಲ್ರಿ, ಒಂದ್ ಸ್ವಲ್ಪ ಡೈಜೆಷನ್ ಸಿಸ್ಟಮ್ಸ್ ಇವತ್ತೆಲ್ಲಾ ಹೇಳಿದಿರಲ್ರಿ, ಅವೆಲ್ಲಾ ಇದು ಮಾಡ್ಕೋತೇವ್ರಿ, ಅಳವಡಿಸ್ಕೊಂಡು ಇದು ಮಾಡ್ಕೋತೇವ್ರಿ. ಎಲ್ಲ ನಾವ್ ಊರಿಗೆ ಹೋಗೋಣ, ಸ್ವಲ್ಪ ಊಟದಲ್ಲಿ ಏನೋ ಪ್ರಾಬ್ಲಮ್ ಆಗ ನಂಗ ಆಗ್ತೈತ್ರಿ. ಹಿಂಗಾಗಿ ಈಗೆಲ್ಲಾ ಸರಿಯಾಗಿ ಆಗದ್ರಿ, ಮಾಡ್ಕೋತೇವ್ರಿ. ಆಲ್ಮೋಸ್ಟ್ ಎಲ್ಲ ಹೇಳಿದಮ್ಮ. ಇನ್ನೇನು ಡೌಟ್ಸ್ ಜಾಸ್ತಿ ಬರಲ್ಲ. ಆಹಾರ ವ್ಯವಸ್ಥೆದಲ್ಲಿ ನಾವು ಆಹಾರ ಏನ್ ತಿನ್ಬೇಕು, ಹೇಗೆ ತಿನ್ಬೇಕು, ಯಾವಾಗ ತಿನ್ಬೇಕು, ಇವೆಲ್ಲಾನು. ಸೊ ಎಂತ ಆಹಾರ ಸೇವನೆ ಮಾಡಿದ್ರೆ ಒಳ್ಳೇದು ಆರೋಗ್ಯಕ್ಕೆ, ಇವೆಲ್ಲಾನು ಪೂರ್ತಿ ಕೂಲಂಕುಷವಾಗಿ ಹೇಳ್ತಾ ಬಂದಿದ್ವಿ. ದಯವಿಟ್ಟು ವಿಡಿಯೋದಲ್ಲಿ
ವಿಡಿಯೋದಲ್ಲಿ ಒಂದ್ಸರಿ ಅಲ್ಲ. ಹೇಳಿದ್ರಿ ಪ್ರತಿಯೊಂದು ನಾವು ವಿಡಿಯೋನು ಕೇಳಿ ಎಲ್ಲ ಪ್ರತಿಯೊಂದು ವಿಡಿಯೋನು ಒಂದು 10 ಸರಿ ನೋಡಿ, ತೊಂದರೆ ಇಲ್ಲ. ಒಂದು ಸರಿ ಅಲ್ಲ, 10 ಸರಿ ನೋಡ್ಬೇಕು. ನೋಡ್ತೇವ್ರಿ ನೋಡಿದ ಮೇಲೆ ಅದನ್ನ ಅಳವಡಿಸ್ಕೊಳ್ಳಿ, ನೋಡ್ತೇವ್ರಿ. ಅಭ್ಯಾಸ ಮಾಡ್ಕೊಳ್ಳಿ ಸಾಕು. ಇನ್ನು ನಿಮ್ಗೆ ಯಾವ ತೊಂದರೆ ಬರಲ್ಲ, ಯಾವ ಅನಾರೋಗ್ಯ ಬರಲ್ಲ. ಅರ್ಥ ಆಯ್ತಾ? ಓಕೆ ಸರ್. ಓಕೆ ಸರ್. ರೈಟ್ ಅಮ್ಮ. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು ಮೇಡಮ್. ಶರಣಾರ್ಥಿ ಅಮ್ಮ, ನಿಮ್ಗೆ ಬಹಳ ದಿವಸದ ನಂತರ ಬಂದಿದ್ದೀರಾ. ಶರಣಾರ್ಥಿಗಳು ಎಲ್ಲ ಆತ್ಮ ಬಂಧುಗಳಿಗೆ, ರಂಗನಾಥ ಗುರುಜಿ ಅವರಿಗೂ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಎಲ್ಲರಿಗೂ ಅನಂತ ಕೋಟಿ ಕೋಟಿ ಶರಣಾರ್ಥಿಗಳು. ತುಂಬಾ ಸಂತೋಷವಾಗ್ತಿದೆ. ಪ್ರತಿನಿತ್ಯ ತಮ್ಮ ದರ್ಶನವನ್ನು ತಗೋತೇನ್ರಿ ನಾನು. ಹಲವು ಸಮಸ್ಯೆಗಳಿಗೆ ಒಂದು ಪರಿಹಾರನ ನೋಡ್ತಾ, ಒಂದು ಸಮಾಜ ಸೇವೆ, ಎಂತ ಒಂದು ಜನಸೇವೆ, ಜನಾರ್ದನ ಸೇವೆ ಅಂತಾರಲ್ಲ, ಹಂಗೆಲ್ಲ ತಾವೆಲ್ಲರೂ ಕೂಡ್ಕೊಂಡು ಮಾಡ್ತಾ ಇದ್ದಾರಲ್ರಿ. ತುಂಬಾ ಒಂದು ಸಂತೋಷ ಆಗ್ತಾ ಇದ್ದಾರೆ. ಹಲವು ಸಮಸ್ಯೆಗಳು ಇದ್ರು ಸಹಿತ ಮಾನಸಿಕ ಬಳಲಿಕೆಯನ್ನು ಸಹಿತ ಪರಿಹಾರ ಮಾಡ್ತಾ ಇದ್ದಾರಲ್ರಿ. ಅದಕ್ಕಾಗಿ ತಮ್ಗೆ ಅನಂತ ಧನ್ಯವಾದಗಳು. ನಾನು ಪ್ರತಿನಿತ್ಯ ಧ್ಯಾನದಲ್ಲಿ ತೊಡಗ್ತಾ ಇರ್ತೇನ್ರಿ. ಆದ್ರೂ ನಿಮ್ಮ ಪ್ರಶ್ನೆಗಳು ಏನು ಕೇಳ್ಬೇಕಂತ ಮಾತು ಮೌನವಾಗ್ತಾ ಇದ್ದಾರದು. ಮೌನವಾದಾಗ ಅಲ್ಲಿ ಪ್ರಶ್ನೆಗಳಿಗೆ ಆಗ್ತಾ ಇದ್ದಾರದು, ಆ ಸಮಸ್ಯೆಗಳಿಗೆ ಸಹಜವಾಗಿ ಪರಿಹಾರ ಆಗ್ತಾ ಇದ್ದಾರದು. ಅದಕ್ಕಾಗಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಲ್ರಿ. ತಮ್ಮ ಒಂದು ಹೃದಯ ವೈಶಾಲ್ಯತೆಗೆ ತಮ್ಮ ಮಾಡುವಂತ ಸಮಾಜ ಸೇವೆಗೆ ಏನಾಗ್ತಿದ್ರು, ಮಾತು ಮೌನವಾಗಿ ಅಲ್ಲಿ ಶಬ್ದ ನಿಶಬ್ದ ಆಗ್ತಾ ಇದ್ರು. ಅದಕ್ಕಾಗಿ ನಾವ್ ತಮ್ಮಿಂದ ಏನೋ ಒಂದು ಪ್ರಶ್ನೆಗಳನ್ನ ಕೇಳ್ಬೇಕಂತ ಅನಿಸ್ತಾ ಇಲ್ರದು ಅಂತ ಹೇಳಿ ಕಸಿಂದ ಇದೇ ರೀತಿ ತಮ್ಮ ದೇಶ ಸೇವೆ, ಈಶ ಸೇವೆ, ಜನಸೇವೆ, ಜನಾರ್ದನ ಸೇವೆ ಅಂತ ನನಗೆ ಹೃದಯ ತುಂಬಿ ಬರ್ತಾ ಇದ್ರಿ. ಇದೇ ರೀತಿ ನಮ್ಮಿಂದ ಏನಾದ್ರೂ ಸಹಾಯ ಸಹಕಾರ ಬೇಕಾದ್ರೂ ಸಹಿತ ಇನ್ನೂ ಒಂದು ಪ್ರವಚನ ಮುಖಾಂತರ ಸಹಿತ ತಮ್ಮ ಬಗ್ಗೆ ಹೇಳ್ತಾ ಒಂದು ಧ್ಯಾನದಲ್ಲಿ ತಲ್ಲಿನಗೋಸ್ತಾ ಇದ್ದೇನ್ರಿ ನಾನು. ಅದಕ್ಕೆ ನಮಗೂ ಸಹಿತ ಬಿಡುವಿಲ್ದಿದ್ರು ಸಹಿತ ನಂತರ ಯಾಕವರ್ಕು ನಾನು ತಮ್ಮ ಒಂದು ಕಾರ್ಯಕ್ರಮ ನೋಡ್ದಿ ನನಗ ಬಹಳ ಸಂತೋಷ ಆಗ್ತಾ ಇದ್ದಾರೆ. ಅದು ಇನ್ನೂ ಒಂದು ಪ್ರಶ್ನೆ ಇರೋದು, ಇದು ಸರ್ಪ ಹುಣ್ಣ ಅಂತಾರಲ್ರಿ ಗುರುಜಿ, ಆ ಸರ್ಪ ಹುಣ್ಣಿಗೆ ಏನಾದ್ರೂ ಪರಿಹಾರ ಉಂಟೇನ್ರಿ? ಸರ್ಪ ಹುಣ್ಣು ಅಂದ್ರೆ ಎಲ್ಲಿ ಆಗತ್ತೆ ಅದು? ನಾನು ಆ ಪದ ಕೇಳಿಲ್ಲ ಮುಂಚೆ. ಎಲ್ಲಿ ಆಗತ್ತೆ ಅದು ಹುಣ್ಣು ಅನ್ನೋದು? ನಮ್ ಕಡೆ ಏನಮ್ಮ? ಇಲ್ಲಿ ಒಬ್ರಿಗೆ ಆಗಿದ್ರೆ ಇಲ್ಲಿ ಗೌಟಿ ಔಷಧ ಕೊಡ್ತಾರ. ಇಲ್ಲಿ ಅದ ಪ್ರಾಬ್ಲಮ್ ಅಂದ್ರೆ ಒಂಥರ ಸರ್ಪ ಯಾವ ರೀತಿ ಒಂದು ಸರ್ಪ ಆಗುತ್ತಲ್ರಿ, ಅದೇ ರೀತಿ ಒಂಥರ ಮೇಲ್ಗಡೆ ಒಂದು ಚಿಕ್ಕಿ ಆಗಿ ಒಂಥರ ಉರಿತದ್ರಿ ಅದು. ಅವೆಲ್ಲ ಅದು ಚರ್ಮ ಸಮಸ್ಯೆ ಅಲ್ಲ, ಎಡೆ ಬಂದು ಆಮೇಲೆ ಬಾಲ ಬಂದು ಎರಡೂ ಟಚ್ ಆದಾಗ ಆ ಮನುಷ್ಯ ಒಂದು ಪ್ರಾಣಕ್ಕೆ ಅಪಾಯ ಉಂಟಾಗುತ್ತರದು. ಆ ರೀತಿ ಇಲ್ಲಿ ಒಬ್ಬರಿಗೆ ಆಗ್ಯದರದು. ಅದು ಇಲ್ಲಿ ಗೌಟಿ ಔಷಧ ಕೊಟ್ಟಿದ್ರೆ ಅದು ಸರಿ ಹೋಗ್ತಾ ಇದ್ರದು. ಅದು ಈ ರೀತಿ ನಮ್ಮ ಒಂದು ಬಳಗದಲ್ಲಿ ಯಾರಿಗಾದ್ರೂ ಆದ್ರೂ ತಮ್ಮಿಂದ ಏನಾದ್ರು ಅನುಭವ ಇದ್ರೆ ಕೇಳಿದ್ರೆ ನಾನು ಇಷ್ಟದು. ಅಂದ್ರೆ ಸರ್ಪದ ಹುಣ್ಣು, ಅದು ಸರ್ಪದ ಹುಣ್ಣು. ಸರ್ಪದ ಹುಣ್ಣು ಅಂತ ಹೇಳ್ತಾರೆ. ಚರ್ಮದ ಮೇಲೆ ಆಗತ್ತಾ? ಹಾ, ಚರ್ಮದ ಮೇಲೆ. ಅದು ಒಂದು ನಡುವಿನ ಮೇಲೆ ಆಗ್ಬೋದ್ರಿ, ಅಥವಾ ಇಲ್ಲಿ ಆಗ್ಬೋದ್ರದು, ಅಥವಾ ಇಲ್ಲಿ ಆಗ್ಬೋದ್ರದು. ಒಂಥರ ಯಾವ್ದಾದ್ರು ಸ್ಥಾನಕ್ಕೆ ಅದು ಗೋಲ ಒಂದು ಸರ್ಪ ಹಿಂಗೆ ಸುತ್ತ ಹಾಗೆ ಒಂದು ಯಾವ ರೀತಿ ಆಗುತ್ತಂದ್ರೆ ಅದು ಒಂದ್ ಕಡೆ ಬಾಲ, ಒಂದ್ ಕಡೆ ಮುಖ ಆಗಿರ್ತದೆ. ಅದು ಎರಡು ಟಚ್ ಆದಾಗ ಪ್ರಾಣಕ್ಕೆ ಅಪಾಯ ಉಂಟು. ಅದು ಆಗೋಕ್ಕಿಂತ ಮೊದಲು ಔಷಧ ಮಾಡ್ಬೇಕಂತಾರೆ. ಅದೇ ಅರ್ಥ ಆಯ್ತು. ಏನಿಲ್ಲ, ಈಗ ಯಾವುದೇ ಇರ್ಲಿ ಚರ್ಮದ ಮೇಲೆ ಬರ್ತಾ ಇರೋಂತ ಯಾವುದಕ್ಕೆ ಕಾರಣಗಳು ಈಗ ಇಷ್ಟವರೆಗೂ ತಿಳ್ಕೊಂಡಿದ್ವಿ ನಾವು. ಏನಂತಂದ್ರೆ ಖಂಡಿತ ಚರ್ಮದಿಂದ ಆಚೆ ಕಡೆ ಕಲಿಸೋದು ಪ್ರಧಾನ ಕಾರಣ. ಏನಂದ್ರೆ ನಿಮ್ಮ ರಕ್ತದಲ್ಲಿ ದೋಷ ಅಂದ್ರೆ ಟಾಕ್ಸಿನ್ಸ್ ಹೆಚ್ಚಾಗಿರುವಾಗ ಏನ್ ಮಾಡತ್ತೆ ಗೊತ್ತಾ? ಯಕೃತ್ತು ಏನ್ ಮಾಡತ್ತೆ ಅಂದ್ರೆ ಅದು ಸ್ವಚ್ಛಗೊಳಿಸಕ್ಕೆ ನೀವು ಸಮಯ ಕೊಡ್ತಾ ಇಲ್ವಲ್ಲ. ನೀವು ಸಪೋಸ್ ಅದಕ್ಕೂ ತಿನ್ನೋ ರೀತಿ ಕರೆಕ್ಟ್ ಆಗಿದ್ರೆ, ಈಗ ಆಹಾರ ತಿಂದಿವಿ ಅಂತ ಇಟ್ಕೊಳ್ಳಿ. ನಾವು ಬೆಳಗ್ಗೆ ತಿಂದ್ರೆ ಒಂದು 9 ಗಂಟೆ 10 ಗಂಟೆಗೆ ಏನಾದ್ರು ಬ್ರೇಕ್ಫಾಸ್ಟ್ ಅಂತ ತಿಂಡಿ ತಿಂದ್ರೆ, ನಾವು ಮತ್ತೆ ಸಾಯಂಕಾಲ ಒಂದು 6 ಗಂಟೆಗೆ ಆ ತರ ಆಹಾರ ಸೇವನೆ ಮಾಡಿದ್ರೆ, ಈ ಮಧ್ಯದಲ್ಲಿ ಸಮಯ ಕೊಟ್ಟಿದ್ರೆ, ಅದಕ್ಕೆ ಬೇಕಾಗಿರುವಂತ ಹೆಚ್ಚು ಸಮಯ ಕೊಟ್ರೆ ಅದು ಏನ್ ಮಾಡುತ್ತೆ, ಆ ವಿಷ ಪದಾರ್ಥಗಳನ್ನು ಸ್ವಚ್ಛಗೊಳಿಸ್ಕೊತದೆ. ನಾವು ಇತ್ತೀಚಿನ ಕಾಲದಲ್ಲಿ ಏನಾಗ್ತಾ ಇದೆ, ರಿವರ್ಸ್ ಆಗಿದೆ. ಇಷ್ಟೊಂದು ನಾನು ಸಬ್ಜೆಕ್ಟ್ ಇರೋದು ಅದೇ. ಏನ್ ಸಬ್ಜೆಕ್ಟ್ ಅಂದ್ರೆ, ನೀವು ಆ ಒಳಗಡೆ ಉತ್ಪನ್ನ ಆಗುವಂತ ಈ ವ್ಯರ್ಥ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಸ್ವಚ್ಛಗೊಳಿಸ್ಕೊಂಡು ಸಮಯ ಕೊಡಿ ದೇಹಕ್ಕೆ. ವ್ಯರ್ಥನ ತೊಲಗಿಸ್ಕೊಂಡಕ್ಕೆ, ವಿಷ ಪದಾರ್ಥಗಳನ್ನು ಟಾಕ್ಸಿನ್ ತೊಲಗಿಸಕ್ಕೆ ಸಮಯ ಕೊಡಿ. ಯಾಕೆ ಕೊಡ್ತಾ ಇಲ್ಲ? ನಾವು ಮೀದೆ ಅಂದ್ರೆ ಪದೇ ಯಾವುದೋ ಒಂದು ತಿನ್ನೋದು, ಏನೋ ಒಂದು ಸೇವನೆ ಮಾಡ್ತಾ ಹೋಗೋದು.
ಮಧ್ಯದಲ್ಲಿ ಟೀ ಕಾಫಿ ಆಗ್ಬೋದು, ಇನ್ನೊಂದಾಗ್ಬೋದು ಏನೋ ಮಾಡ್ತಾ ಇರ್ತೀವಿ. ಅವಾಗ ದೇಹ ಜೀರ್ಣ ಮಾಡ್ಕೊಂಡದ್ರಲ್ಲೇ ಕಾನ್ಸಂಟ್ರೇಷನ್ ಆಗುತ್ತೆ. ಈ ಸ್ವಚ್ಛಗೊಳಿಸ್ಕೊಳಕ್ ಅವಕಾಶ ಇಲ್ಲ. ಅವಾಗ ಏನ್ ಮಾಡುತ್ತೆ ಗೊತ್ತಾ, ಈ ರಕ್ತದಲ್ಲಿರುವಂತ ಟಾಕ್ಸಿನ್ಸ್ನು ಏನ್ ಮಾಡುತ್ತೆ, ನೇರವಾಗಿ ಈ ಸಣ್ಣ ಕಲ್ಲು ಒಳಗಡೆ ಇರುವಂತ ವ್ಯರ್ಥ ಪದಾರ್ಥಗಳನ್ನು ದೊಡ್ಡ ಕಲ್ಲು ಕಲಿಸೋದಕ್ಕೆ ಅವಕಾಶ ನೀವು ಕೊಡ್ತಾ ಇಲ್ವಲ್ಲ, ಪ್ರಾಣಶಕ್ತಿಯಾಗಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ವಲ್ಲ, ಅದನ್ನು ನೇರವಾಗಿ ಬ್ಲಡ್ ಒಳಗಡೆ ಕಲಿಸಿ ಬ್ಲಡ್ ಇಂದ ಚರ್ಮದ ಮೇಲೆ ಕಲಿಸ್ಕೊಡ್ತದೆ. ಅವಾಗ ಸರ್ಪ ಹುಣ್ಣು ಬರ್ಬೋದು, ಇನ್ನು ಯಾವುದೇ ಹುಣ್ಣುಗಳು ಬರ್ಬೋದು, ಚಾನ್ಸಸ್ ಇದೆ. ಎಂತ ಸಮಸ್ಯೆಗಳು ಬಂದ್ರು ಚರ್ಮದ ಮೇಲೆ ಸೋರಿಯಾಸಿಸ್ ಇಂದ ಪ್ರತಿಯೊಂದೂ ಇದೇ ರೀತಿಯಲ್ಲಿ ಬರೋದು, ಅರ್ಥ ಮಾಡ್ಕೊಳ್ಳಿ. ಸರಿಪಡಿಸ್ಕೋಬೇಕಂದ್ರೆ ನಿಮ್ಮ ರಕ್ತ ಶುದ್ಧಿ ಮಾಡ್ಕೋಬೇಕು. ಆದಷ್ಟು ರಕ್ತ ಶುದ್ಧಿ ಮಾಡ್ತಾ, ಉಪವಾಸ ಮಾಡ್ತಾ, ಆಹಾರ ಶಕ್ತಿ, ಒಳ್ಳೆ ಆಹಾರ ತಿನ್ನೋದು, ಒಳ್ಳೆ ನೀರು ಕುಡಿಯೋದು, ಈ ರೀತಿಯಲ್ಲಿ ಈ ಆರೋಗ್ಯ ಶೈಲಿ ಚೇಂಜ್ ಮಾಡ್ಕೊಂತ ಮಾಡಿ. ಓಕೆ, ಎಷ್ಟೇ ಮದ್ದು ತಗೊಂಡ್ರೆ ಅದು ವಾಸಿ ಆಗಲ್ಲ, ಮುಂದೆ ಇರ್ತಾ ಇದೆ. ನಾವು ಎಷ್ಟೇ ನೀವು ಮೆಡಿಸಿನ್ ತಗೊಂಡು ಮತ್ತೆ ನಾವು ಆ ಮೆಡಿಸಿನ್ ಮತ್ತೆ ವ್ಯರ್ಥ ಪದಾರ್ಥಗಳು ಉತ್ಪನ್ನ ಆಗ್ತಾ ಇರ್ತದೆ. ಅವೆಲ್ಲ ಮತ್ತೆ ಬೇರೆ ಅಡ್ಡ ಪರಿಣಾಮಗಳಾಗತ್ತೆ. ಅದಕ್ಕೆ ಅಲೋಪತಿಗೆ ಹೋಗ್ಬೇಡಿ. ಆದಷ್ಟು ಗಿಡಮೂಲಿಕೆಗಳಿಂದ, ವನಸ್ಪತಿಗಳಿಂದ ಏನೇ ಮಾಡಿದ್ರೆ ತಗೋಳಿ, ತೊಂದರೆ ಇಲ್ಲ. ಅದಕ್ಕೂ ಬೇಕಾಗಿರುವಂತ ಏನ್ ಪರಿಹಾರ ಅಂತ ಉಮಾ ಮೇಡಮ್ ಇಲ್ಲಾಂದ್ರೆ ಮಧುರಾ ಮೇಡಮ್ಗೆ ಸ್ವಲ್ಪ ಗೊತ್ತಿರ್ತದೆ, ಅವ್ರ ಹತ್ರ ಕೇಳೋಣ. ಅನ್ಮ್ಯೂಟ್ ಮಾಡಿಮ್ಮ. ಗುರುಜಿ, ಇದು ನನಗೆ ಗೊತ್ತಿರೋ ಹಾಗೆ ಹೇಳ್ತೀನಿ. ಇದು ಹಳ್ಳಿ ಕಡೆ ಇದು ಕೆಮ್ಮಣ್ಣಲ್ಲಿ ಬರೀತಾರೆ, ಇದಕ್ಕೆ ಹರ್ಪಿಸ್ ಅಂತ ಹೇಳ್ತಾರೆ. ಇದು ಟೇಲು ಮತ್ತೆ ಫೇಸು ಟಚ್ ಆಗ್ಬಾರ್ದು. ಟೇಲು ಫೇಸು ಟಚ್ ಆಗ್ಬಿಟ್ರೆ ಮನುಷ್ಯ ಸತ್ತೋಗ್ಬಿಡ್ತಾನೆ ಗುರುಜಿ. ಅದನ್ನ ಹಳ್ಳಿ ಸೈಡ್ ಅಲ್ಲಿ ಇದು ಆಚಾರ್ಯರು, ಈಗ ಗೋಲ್ಡ್ ಸ್ಮಿತ್ಸ್ ಆತರ ಇರ್ತಾರೆ, ವಿಶ್ವಕರ್ಮದವ್ರು, ಅವರೆಲ್ಲ ಇದನ್ನ ಬರೀತಾರೆ. ಅದನ್ನ ಒಂದು ಹಳ್ಳಿ ಪದ್ಧತಿಯಲ್ಲಿ ಅದನ್ನ ಬರೆದ್ರೆ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಕೆಮ್ಮಣ್ಣಲ್ಲಿ ಬರೀತಾರೆ ಗುರುಜಿ. ಮಧುರಾ ಮೇಡಮ್ಗೆ ಚೆನ್ನಾಗ್ ಗೊತ್ತಿರುತ್ತೆ, ಯಾಕಂದ್ರೆ ಅವ್ರು ಮಲ್ನಾಡವ್ರೆಲ್ಲ, ಅವ್ರಿಗೆ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿದೆ. ಮಧುರಾ ಮೇಡಮ್ ಮಾತಾಡಿ. ಮಧುರಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಕೋ ಹೋಸ್ಟ್ ಎಲ್ಲ ಇದ್ದೀರಾ ಮೇಡಮ್, ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ. ಅದೇ ಅದು ಸರ್ಪ ಸುತ್ತು ಅಂತ ಹೇಳ್ತಾರೆ ಹಳ್ಳಿಯಲ್ಲಿ. ಅದು ಅಂದ್ರೆ ಅದು ತುಂಬಾ ಬಾಡಿ ಹೀಟ್ ಆದಾಗ ಅದು ಸ್ಟಾರ್ಟ್ ಆಗುತ್ತೆ. ಬಾಡಿಯಲ್ಲಿ ಬಾಡಿ ತುಂಬಾ ಹೀಟ್ ಆಗುತ್ತಲ್ಲ, ಆ ಟೈಮಲ್ಲಿ ಅದು ಸರ್ಪ ಸುತ್ತು ಸ್ಟಾರ್ಟ್ ಆಗೋದು. ಅದಕ್ಕೆ ಅಂದ್ರೆ ಮೆಡಿಸಿನ್ ಅಂದ್ರೆ ನಾವು ಇಂಗ್ಲಿಷ್ ಮೆಡಿಸಿನ್ ತಗೋಬಾರ್ದು. ಮತ್ತೆ ಬಾಡಿ ಹೀಟ್ ಆಗಿ ಅದು ತುಂಬಾ ಅಂದ್ರೆ ಹಳ್ಳಿಯಲ್ಲಿ ಅದಕ್ಕೆ ಅಂತಾನೆ ಸರ್ಪ ಸುತ್ತಿಗೆ ಅಂತಾನೆ ಮದ್ದು ಕೊಡೋರು ಇರ್ತಾರೆ, ಅವ್ರ ಹತ್ರ ಅದು ಚಂದನ ಅಂತ ಬರುತ್ತಲ್ಲ, ಅದರಿಂದ ಸ್ವಲ್ಪ ಗುಣ ಆಗುತ್ತೆ ಮೇಡಮ್. ಕೆಂಪು ಚಂದನ ಅದೇ, ಕೆಂಪು ಚಂದನ ಒಬ್ಬರಿಗೆ ಕಡಿಮೆ ಆಯ್ತದೆ. ಅದು ದೀಪಾ ಮೇಡಮ್ ಹೇಳ್ದಾಗೆ ಅದು ಜಾಯಿಂಟ್ ಅದ್ರ ಸುತ್ತೋರ್ದು ಸುತ್ತಬಾರ್ದು ಅಂತ ಹೇಳ್ತಾರೆ. ಅದು ಜಾಯಿಂಟ್ ಆಗ್ಬೋದು, ಹೇಗೆ ಹಾವು ಸುತ್ಕೊಂಡು ಹೀಗೆ ಸುತ್ತುತ್ತಲ್ಲ, ಅದು ಎರಡು ಕಡೆ ಏನಂದ್ರೆ ಮೂತಿ ಮತ್ತು ಬಾಲ ಜಾಯಿನ್ ಆಗ್ಬಾರ್ದು ಅಂತಾರೆ. ಅದು ಚರ್ಮದಲ್ಲಿ ಹರಿತಾ ಬರುತ್ತೆ ಒಂದ್ ವೇಯಿಂದ ಒಂದ್ ವೇಗೆ. ಅದು ಟಚ್ ಆಗ್ಬಾರ್ದು ಅಂತ, ಎಂಡ್ ಆದ್ರೆ ಸ್ವಲ್ಪ ಬಾಡಿಗೆ ಇದಾಗುತ್ತೆ ಅಂತ ಹಳ್ಳಿಯಲ್ಲಿ ಹೇಳೋದು. ಅದಕ್ಕೆ ಅಂತಾನೆ ಮೆಡಿಸಿನ್ ಕೊಡೋಕೆ ಅಂತಾನೆ ಹಳ್ಳಿಯಲ್ಲಿ ಒಬ್ರು ಮದ್ದು ಕೊಡೋರು ಇರ್ತಾರೆ, ಅವ್ರ ಹತ್ರ ತಗೊಂಡ್ರೆ ಅವರು ಕಡಿಮೆ ಮಾಡ್ತಾರೆ. ಆ ನಾಗರದ್ದಿದೆ ಬರೀತಾರೆ ಅವರು, ಅಂದ್ರೆ ತಲೆಯಿಂದ ಅಥವಾ ಎಲ್ಲಿ ಬಾಡಿಯಲ್ಲಿ ಇದಿರುತ್ತೋ ಅಲ್ಲಿ ಬರೀತಾರೆ. ಅದು ಹೆಚ್ಚಾಗಿ ಮಲೆನಾಡಲ್ಲಿ ಸಾಗರ ಕಡೆ ತುಂಬಾ ಕಡೆ ಕೊಡ್ತಾರೆ ಮೇಡಮ್. ನೀವು ಆದ್ರೆ ಒಂದ್ಸತಿ ಬನ್ನಿ ಸಾಗರ ಸೈಡು. ನಾನ್ ನಂಬರು ಬೇಕಾದ್ರೆ ನಿಮ್ಗೆ ಕೊಡ್ತೀನಿ, ಯಾರ್ ಮನೆಯಲ್ಲಿ ಕೊಡ್ತಾರೆ ಅಂತ ಹೇಳ್ತೀನಿ ಅದನ್ನ. ಇಲ್ಲಿ ನಮ್ಮೂರಲ್ಲಿ ಕೊಡ್ತಾರೆ. ಅದನ್ನ ತಗೊಳ್ಳಿ ಮೇಡಮ್. ಇಂಗ್ಲಿಷ್ ಮೆಡಿಸಿನ್ ಖಂಡಿತ ಹೋಗ್ಬೇಡಿ, ಅದು ವಾಸಿ ಆಗಲ್ಲ. ಮತ್ತೆ ಕೆಮ್ಮಣ್ಣು ಅಂತ ಹಳ್ಳಿ ಕಡೆ ಸಿಗುತ್ತಲ್ಲ, ಕೆಮ್ಮಣ್ಣು ಹೇಳ್ದಾಗಿ ಕೆಮ್ಮಣ್ಣಿಂದಾನೇ ಇದ್ ಮಾಡೋದು ಅದನ್ನ. ಇಲ್ಲಾಂದ್ರೆ ಹುತ್ತದ ಮಣ್ಣು ಇರುತ್ತಲ್ಲ, ಹುತ್ತದ ಮಣ್ಣು ತಗೊಂಡ್ ಬಂದು ಇದ್ ಮಾಡ್ತಾರೆ. ಆಮೇಲೆ ಚಂದನ ಸವ ಅಲ್ಲ, ಚಂದನ, ಕೆಂಪು ಚಂದನ ಇರುತ್ತಲ್ಲ, ಅದು ತುಂಬಾ ತಂಪು ದೇಹಕ್ಕೆ, ಅದು ಕುಡಿಲಿಕ್ಕೆ ಕೊಡ್ತಾರೆ. ನೀವು ಬರ್ಸ್ಕೊಳ್ಳಿ, ಅವ್ರು ಮೀಟ್ ಮಾಡಿ ಫಸ್ಟ್. ನಿಮ್ಮ ಒಬ್ರು ಮನೆ ಅಲ್ಲಿ ಕೊಡ್ತಾರೆ ಹಳ್ಳಿಯಲ್ಲಿ ಅಂತ ಅಂದ್ರಲ್ಲ, ಅವ್ರನ್ನ ಮೀಟ್ ಮಾಡಿ ಒಂದ್ ಸಜೆಷನ್ ತಗೊಳ್ಳಿ ಫಸ್ಟ್. ಧನ್ಯವಾದಗಳು. ಆಯ್ತು. ಎಲ್ಲ ಇವಾಗ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಜಾಸ್ತಿ ಆಗುತ್ತೆ ಅದು, ಅವರಿಗೆ ಹೇಳಿದ್ರೆ. ಹೌದು, ಟ್ಯಾಬ್ಲೆಟ್ ತಗೋಬಾರ್ದು ಮೇಡಮ್, ಖಂಡಿತ ತಗೋಬಾರ್ದು ಟ್ಯಾಬ್ಲೆಟ್ಸ್. ಅದು ಹೋಗಲ್ಲ, ಜಾಸ್ತಿ ಆಗುತ್ತೆ ತುಂಬಾ. ಯಾಕಂದ್ರೆ ಬಾಡಿ ಹೀಟ್ ಆಗ್ತಾ ಹೋಗುತ್ತೆ, ಮತ್ತೆ ಟ್ಯಾಬ್ಲೆಟ್ಸ್ ತಗೊಂಡಂಗೆ ಹೀಟ್ ಆಗೋ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅವ್ರು ಹಳ್ಳಿಯಲ್ಲಿ ಹೇಳ್ತಾರೆ ಅದೇನ್ ತಗೋಬೇಕು, ಅದು ಔಷಧಿ ತಗೊಂಡಾಗ ಏನೇನ್ ಮಾಡ್ಬೇಕು ಅಂತ ಅವ್ರು ಕೊಡ್ತಾರೆ. ಸ್ವಲ್ಪ ತಂಪಾಗಿ ಇಟ್ಕೋಬೇಕು ಬಾಡಿಯನ್ನ, ಸ್ವಲ್ಪ ಎಳ್ನೀರ್ ಕುಡಿಯೋದು ಆತರ ಮಾಡ್ಕೊಳ್ತಾ ನಮ್ ಬಾಡಿಯನ್ನ ತಂಪು ಮಾಡ್ತಾ ಇದ್ದಾಗ ಅದು ಕಡಿಮೆ ಆಗ್ತಾ ಬರುತ್ತೆ. ಕಣ್ಣಿಗೆ ಬರಬಾರ್ದು ಅಂತ ಹೇಳ್ತಾರೆ. ಲಾಸ್ಟ್ ಅಲ್ಲಿ ಕಣ್ಣಿಗೆ ಬಂದ್ರೆ ಅಪಾಯ ಜಾಸ್ತಿ ಅಂತ ಹಳ್ಳಿ ಕಡೆ ನಮ್ಮ ಅಜ್ಜಿಯವರೆಲ್ಲ ಹೇಳೋರು.
ಹೌದು ಅದು ಆದವರು ಇದ್ದಾರೆ. ಆದ ಲಾಸ್ಟ್ ಅಲ್ಲಿ ಆದಾಗ ಅದು ಕಣ್ಣಿನ ಸ್ಟೇಜಿಗೆ ಬರುತ್ತೆ, ಅವಾಗ ಸ್ವಲ್ಪ ಅಪಾಯಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹೌದು ಅದು ಏನಾಗುತ್ತೆ ಹಳ್ಳಿಯಲ್ಲಿ ಉಪಾಯ ಅಂದ್ರೆ ಅದೇ ಈಗ ಅದು ಬೆಳೀತಾ ಇರುವಾಗ ಇನ್ನು ಹೆಚ್ಚೆಚ್ಚು ಆಗ್ತಾ ಇರುವಾಗ ಹೇಳ್ತಾ ಇದ್ರಲ್ಲ, ಸ್ಪ್ರೆಡ್ ಆಗ್ತಾ ಇದೆ ಅಂತಂದ್ರೆ ರಕ್ತದಲ್ಲಿ ಇನ್ನೂ ಅಶುದ್ಧಿ ಹೆಚ್ಚಾಗ್ತಾ ಹೋಗ್ತದೆ. ಈ ರಕ್ತ ಅಶುದ್ಧಿ ಇರುವಾಗ ಏನಾಗುತ್ತೆ ಗೊತ್ತಾ, ರಕ್ತ ಅಶುದ್ಧಿ ಹೆಚ್ಚಾಗಿದ್ರೆ ಈ ಅಶುದ್ಧಿ ರಕ್ತ ಪ್ರತಿ ಜೀವಕನಿಗೆ ಹೋಗುತ್ತೆ, ಜೀವಕನಗಲು ಅದು ಕೆಲಸ ಮಾಡೋದು ಸ್ಟಾಪ್ ಆಗ್ಬಿಡ್ತದೆ ಅದೊಂದು. ಆಮೇಲೆ ನೇರವಾಗಿ ಹೃದಯ ಇದೆಯಲ್ಲ, ಹೃದಯ ಹಾರ್ಟ್ಗೂ ಈ ಅಶುದ್ಧಿ ರಕ್ತ ಹೋದ್ರೆ ಅಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಸಿಗಲ್ಲ, ಸರಿಯಾದ ಪ್ರಮಾಣದಲ್ಲಿ ಶಕ್ತಿ ಸಿಗಲ್ಲ. ಯಾವುದಕ್ಕೆ? ಹೃದಯ ಕೋಶಗಳಿಗೆ, ಜೀವಕೋಶಗಳಿಗೆ. ಅವಾಗ ಜೀವಕೋಶಗಳು ನಿಂತು ಹೋಗ್ತದೆ, ಅವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗೋ ಪರಿಸ್ಥಿತಿ ಬರುತ್ತೆ. ಈ ರೀತಿಯಲ್ಲಿ ಇದು ಸೈಂಟಿಫಿಕ್ ಆಗಿ ಆಗುವಂತ ವಿಷಯ. ಅದಕ್ಕೆ ಅಶುದ್ಧಿ ಹೆಚ್ಚು ಮಾಡೋವರೆಗೂ ನಾವು ಬಿಡಬಾರ್ದು, ಅದನ್ನು ಸ್ವಚ್ಛಗೊಳಿಸ್ಕೊಂತ ಇರ್ಬೇಕು. ಅದೇ ಸರ್, ಚಂದನ ತಗೊಂಡ್ರೆ ಸ್ವಲ್ಪ ರಕ್ತ ಶುದ್ಧಿ ಆಗುತ್ತೆ ಸರ್. ಅದಕ್ಕೋಸ್ಕರ ಚಂದನ ಕುಡಿಬೇಕು ಅಂತ ಹೇಳ್ತಾರೆ. ಅದ್ರದ್ದೇನೆ ಮೆಡಿಸಿನ್ ಕೊಡ್ತಾರೆ, ಮತ್ತೆ ಅದನ್ನು ಹಚ್ಲಿಕ್ಕೆ ಕೊಡ್ತಾರೆ ಊರ್ ಕಡೆ ಎಲ್ಲ. ನೀವು ಅದಕ್ಕೆ ಅವ್ರೊಂದ್ಸತಿ ಕಾಂಟ್ಯಾಕ್ಟ್ ಮಾಡಿ, ಆ ಮನೆ ಮದ್ದು ಕೊಡ್ತಾರಲ್ಲ ಊರಲ್ಲಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳಿ. ಆಯ್ತಮ್ಮ, ಅದು ಅವ್ರಿಗೆ ಹೇಳಿದ್ರು ತಂದಾರ, ಔಷಧ ತಂದಾರದು. ಇನ್ನು ಅದು ಚರ್ಮಕ್ಕೆ ಹಚ್ಚಲಿಕ್ಕೆ ತಂದು ಕೊಟ್ಟಾರ, ಅದು ಪೌಡರ್ ಅದು ಹಚ್ಚಿ ಆಮೇಲೆ ಚಂದನ ಲೇಪನ ಮಾಡಿದ್ರಿ. ಚಂದನ ಅದ್ರಲ್ಲಿ 2 ತರ ಇರುತ್ತೆ ಸರ್ಪಸುತ್ತು ಅಲ್ಲಿ. ಒಂದು ಡ್ರೈ ಸರ್ಪಸುತ್ತು, ಒಂದು ವೆಟ್ ಡ್ರೈ ಸುತ್ತು ಅಂತ ಇರುತ್ತೆ. ಡ್ರೈ ಅಂದ್ರೆ ಒಟ್ಟುಟ್ಟಾಗಿ ಇರುತ್ತೆ, ವೆಟ್ ಅಂದ್ರೆ ಅದ್ರಲ್ಲಿ ಲಿಕ್ವಿಡ್ ಬರ್ತಾ ಇರುತ್ತೆ. ಅದ್ರಲ್ಲಿ ರಸ ಇನ್ನೊಂದು ಸ್ಪರ್ಶ ಬರ್ತಾ ಇರುತ್ತೆ. ಅವ್ರಿಗೆ ಮೇನ್ ಏನಂದ್ರೆ ಧ್ಯಾನ ಮಾಡಿದ್ರೆ ಧ್ಯಾನ ಮಾಡಿಸಿ, ಇಲ್ಲಾಂದ್ರೆ ಪ್ರಾಣಮುದ್ರ ಮಾಡಿಸ್ತಾರೆ ಕೈಲಿ. ಪ್ರಾಣಮುದ್ರ, ಈ ಪ್ರಾಣಶಕ್ತಿ ಹೆಚ್ಚಾಗ್ತಾ ಹೋದ್ರೆ ಸ್ವಲ್ಪ ಒಳಗಡೆ ಸ್ವಚ್ಛಗೊಳಿಸ್ಕೊತಾ ಇರ್ಬೋದು. ಇದು ಮುದ್ರೆ ಗೊತ್ತಿರ್ಲಿಲ್ಲ ರೀ, ಅದು ಉಳಿದೆಲ್ಲ ಹೇಳಿದ್ರಿ. ಇದು ಮುದ್ರೆ ಗೊತ್ತಿರ್ಲಿಲ್ಲ, ಅವ್ರಿಗೆ ಹೇಳ್ತೇನ್ರಿ ಇದು ಮಾಡಿ. ಓಕೆ, ಧನ್ಯವಾದಗಳು. ಭಯ ಪಡುವಂತದ್ದೇನಿಲ್ಲಮ್ಮ, ಹೇಳಿ ಅವ್ರಿಗೆ, ಭಯ ಪಡೋಷ್ಟು ಏನಿಲ್ಲ. ಹೇಳಿದಾರೆ, ಅದು ಕೇಳಲಿಕ್ಕೆ ಬಂದ್ರು, ಅವ್ರಿಗೆ ಹೇಳಿದಾರೆ ಈ ರೀತಿ ಧ್ಯಾನ ಮಾಡ್ಲಿಕ್ಕೆ ಹಚ್ಚಿದಾರೆ. ಇಲ್ಲಿ ಕುಂತು ನಮ್ಮ ಮನೆಯಲ್ಲೇನು ಕುಂತು 1 ಗಂಟೆ ಮಾಡಿದಾರೆ. ಅದ್ರಿಂದ ಅವ್ರಿಗೆ ಟೆನ್ಷನ್ ಆಗಿ BP ಜಾಸ್ತಿ ಆಗಿತ್ತು, BPನೂ ಲೆವೆಲ್ ಆಗಿಬಿಟ್ರಿ ಇವಾಗ. ಏಕೆ ಹೀಗಾಯ್ತು ಅಂತ ಹೇಳ್ರಿ. ಎಲ್ಲ ತಮ್ಮಿಂದ ಸಾಕಷ್ಟು ಅನುಭವ ಸಿಗ್ತಾ ಇದ್ದಾರೆ. ಅದಕ್ಕಾಗಿ ತಮ್ಗೆಲ್ಲರಿಗೂ ಅಶ್ವಿನಿ ಮೇಡಮ್ ಹಿಡ್ಕೊಂಡು ಎಲ್ಲರಿಗೂ ಅನಂತ ಕೋಟಿ ನಮನಗಳು, ಶರಣಾರ್ಥಿಗಳು. ಧನ್ಯವಾದಗಳು. ನಮಸ್ತೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಕ್ವಶನ್ ನನ್ನ ಪದಕ್ಕೆ ಜಾಗನೇ ಇಲ್ಲ ಗುರುಜಿ, ಎಲ್ಲದನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಇದ್ದೀರಾ. ಕಾಯಿಲೆಗಳಿಗೆ ಮೂಲ ಕಾರಣ ರಕ್ತದ ಅಶುದ್ಧಿ ಮತ್ತೆ ಮಲಬದ್ಧತೆ ಅಂತಾನೆ ಹೇಳ್ಬೋದು. ಹಾಗೆ ಗೀತಾ ರಮೇಶ್ ಅವರು ಹೇಳಿದ್ರು ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಅಂತ. ಮೇಡಮ್, ಈಗ ಆರೋಗ್ಯವಾಗಿ ಇರಬೇಕು ಸಂಪೂರ್ಣವಾಗಿ ಅನ್ನೋರು ಬೇಗನೆ ಈ ಫೌಂಡೇಶನ್ ಬಂದು ಧ್ಯಾನ ಮಾಡ್ತಾ ಸಮಗ್ರ ಜೀವನ ಶೈಲಿ ಅಳವಡಿಸ್ಕೊಳ್ತಾ ಇದ್ರೆ ಯಾವುದೇ ಒಂದು ನೋವಿಗೆ, ಒಂದು ಯೋಚನೆಗೆ ಅವಕಾಶನೇ ಇರೋದಿಲ್ಲ. ಈಗಾಗ್ಲೇ ಅನುಭವಿಸಿರೋರು ಎಲ್ಲೇ ಹೋದ್ರು ಮೆಡಿಸಿನ್ಸ್ ಅದು ಇದು ಅಂತ ಮಾಡಿ ಯಾವ್ದು ಸಕ್ಸಸ್ ಕಂಡಿರೋದಿಲ್ಲ. ಅವರು ಈ ಫೌಂಡೇಶನ್ ಅಂತ ಪರಿಚಯ ಆಗಿದ ತಕ್ಷಣ ಪ್ರತಿನಿತ್ಯ ಧ್ಯಾನ ಮಾಡಿ ಪ್ರತಿನಿತ್ಯ ಕ್ಲಾಸ್ ಜಾಯ್ನ್ ಆದ್ರೆ ಮೇಡಮ್, ನಮ್ಮ ಮನಸ್ಸಿನಲ್ಲಿ ಏನೇ ನೋವಿದ್ರು ಅದನ್ನ ಮರಿಬಹುದು, ಅದಕ್ಕೆ ಅವಕಾಶನೇ ಇರೋದಿಲ್ಲ. ದಯವಿಟ್ಟು ನೀವು ಪ್ರತಿನಿತ್ಯ ಧ್ಯಾನ ಮಾಡಿ ಜಾಯ್ನ್ ಆಗಿ ಕ್ಲಾಸ್ಗೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ದೀಪಾ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಅಮ್ಮ, ನಾ ಹೇಳಿಕ್ ಇಷ್ಟಪಡ್ತೀನಿ, ರಕ್ತ ಚಂದನ ಬೇರು ಅದು ಬರುತ್ತೆ, ಗೊಂಬೆ ತರ ಇರುತ್ತೆ. ಅದನ್ನ ದಯವಿಟ್ಟು ಎಲ್ಲರೂ ಮನೇಲಿ ಇಟ್ಕೋಬೇಕು. ಅದು ಇಟ್ಕೊಂಡು ಅದನ್ನ ತೈತಾ ಅದನ್ನ ನೀರಲ್ಲಿ ಹಾಕೊಂಡು ಕುಡಿದ್ರೆ ನಿಜವಾಗ್ಲೂ ರಕ್ತ ಶುದ್ಧಿ ಆಗುತ್ತೆ. ಅದೊಂದು ತುಂಬಾನೇ ಕೆಲಸ ಮಾಡುತ್ತೆ. ಅದು ಆರೋಗ್ಯವಾಗಿರೋರು ಕುಡಿಬಹುದು, ಈ ತರ ಪ್ರಾಬ್ಲಮ್ಸ್ ಇರೋರು ಕುಡಿಬಹುದು. ರಕ್ತ ಚಂದನ ಎಲ್ಲ ಅದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಗೊಂಬೆ ತರ ಇರುತ್ತೆ. ಕೆಂಪು ರಕ್ತ ಚಂದನ ಅಂತ ಹೇಳಿದ್ರೆ ಕೊಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ಲರೂ ಇಟ್ಕೊಳ್ಳಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಮಾಸ್ಟರ್ಸ್. ಉಮಾ ಮೇಡಮ್ ಹೇಳಿ ಗುರುಜಿ. ಉಮಾ ಮೇಡಮ್, ಮಮತಾ ಮೇಡಮ್ ಮತ್ತೆ ಗೀತಾ, 3 ಜನ ಇದ್ದಾರೆ. 3 ಜನರಿಗೆ ಅವಕಾಶ ಇರುತ್ತೆ. ಓಕೆ, ದಯವಿಟ್ಟು ಮಾತಾಡಿ. ಉಮಾಮ್ಮ ಮಾತಾಡಿ. ನಮಸ್ಕಾರ ಗುರುಗಳೇ. ತಮಗೂ ಹಾಗೂ ನಾಗರಾಜ್ ಗುರುಗಳಿಗೂ ಅನಂತ ಕೋಟಿ ಧನ್ಯವಾದಗಳು. ಇವತ್ತಿನ ವಿಷಯ ತುಂಬಾ ಅದ್ಭುತ ಗುರುಗಳು. ಇವತ್ತು ಇಷ್ಟು ನಮ್ಮ ದೇಹದಲ್ಲಿ ಇಷ್ಟೆಲ್ಲ ಇದೆ ಅನ್ನೋದನ್ನು, ಇದೇ ದೇಹ ಹೇಗೋ ಇದೆ ಏನೋ ಇದೆ ಅಂತ ಅಷ್ಟ, ಆದ್ರೆ ಇಷ್ಟೆಲ್ಲ ಇದೆ ಅನ್ನೋಂಥದ್ದು ಇವತ್ತು ಪೂರ್ತಿ ತಾವು ಸವಿಸ್ತಾರವಾಗಿ ತಿಳಿಸಿರಿ ಗುರುಗಳೇ. ಬಹಳಷ್ಟು ಅದ್ಭುತ. ಎಷ್ಟು ತಿಳ್ಕೊಂಡ್ರು ಕೂಡ ಕಡಿಮೆ ಇದೆ, ಅಷ್ಟು ಜ್ಞಾನವನ್ನ ತಾವು ನಮ್ಗೆ ದಿನ ಹಂಚ್ತಾ ಇದ್ದೀರಿ ಗುರುಗಳೇ. ಇದು ನಿಜವಾಗೂ ಅದ್ಭುತವಾದದ್ದು. ಎಷ್ಟು ಇದನ್ನ ವಿಡಿಯೋ ಹಾಕಿಕೊಂಡು ಕೇಳಿದ್ರು ಕೂಡ ಮತ್ತೆ ಕೇಳ್ಬೇಕನ್ನೋಂತಹ
ಅವಕಾಶ ಕಾತುರ ಆಗತ್ತೆ ಗುರುಗಳೇ. ಆದ್ರೂ ಬಹಳಷ್ಟು ಅದ್ಭುತ ಗುರುಗಳೇ. ಈ ಜೀರ್ಣ ಶಕ್ತಿಯಲ್ಲಿ ಇಷ್ಟು ಡಿಯೋಡಮ್ನಲ್ಲಿ ಇಷ್ಟೆಲ್ಲ ಪಚನ ಕ್ರಿಯೆ, ಕರಳಿನಲ್ಲಿ ಇಷ್ಟೆಲ್ಲ ಇದೆ ಅನ್ನೋದನ್ನು ಬಹಳಷ್ಟು ಸವಿಸ್ತಾರವಾಗಿ ತಾವು ಹೇಳಿದ್ರಿ. ಇದರಲ್ಲಿ ನೀರು ಮತ್ತು ಆಹಾರ ಯಾವ ರೀತಿ ಸೇವನೆ ಮಾಡಬೇಕು, ಚಯಾಪಚಯ ಹೇಗಾಗ್ಬೇಕು, ಮತ್ತು ಅನ್ನೋದು ನಮ್ಮ ದೇಹದಲ್ಲಿರುವಂತಹ ವಿಷ ಪದಾರ್ಥವನ್ನು ಯಾವ ರೀತಿಯಿಂದ ಹೊರಗೆ ಹಾಕತ್ತೆ, ಏನೇನು ಮಾಡ್ಬೇಕು ಅನ್ನೋದನ್ನು ಕೂಡ ಇವತ್ತು ತಾವು ಸವಿಸ್ತಾರವಾಗಿ ಹೇಳಿದ್ರಿ ಗುರುಗಳೇ. ಇದಕ್ಕಿಂತ ಮುಂಚೆ ತಾವು ನಿರ್ವಿಷೀಕರಣದ ಬಗ್ಗೆ ಹೇಳಿದ್ರಿ, ಆದ್ರೂ ಕೂಡ ಇವತ್ತು ಮತ್ತೆ ಮತ್ತೆ ಮನನವಾಗಿ ಹೇಳಿದ್ರಿ. ಆಮೇಲೆ ಇನ್ನೊಂದೇನಂದ್ರೆ ಗುರುಗಳೇ, ಈ ಪ್ರಾಣ ಶಕ್ತಿಯೇ ನಮಗೆ ಮೂಲಾಧಾರ. ಇಲ್ಲಿ ನಮ್ಮ ಕಾಯಿಲೆಗೆ ಏನೇ ಒಂದು ಮದ್ದು ಕಾರಣ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ರಕ್ತವೇ ಶುದ್ಧಿಗೆ ಕಾರಣ ಅಂತ, ಮೂಲ ಕಾರಣ ಅಂತ ಕೂಡ ಇವತ್ತು ತಾವು ಹೇಳಿದ್ರಿ. ಆಮೇಲೆ ಇನ್ನೊಂದು, ಈಗ ನಮ್ಮ ಸಾವಿತ್ರಿ ಸಹೋದರಿ ಇದು ಹೇಳಿದ್ರು ಗುರುಗಳೇ, ಇದು ನಮ್ಮ ಮನೆಯಲ್ಲಿ ಆದಂತಹ ಘಟನೆ. ಇದರಲ್ಲಿ ಈ ಸರ್ಪ ಸುತ್ತುನು ಅಂತಾರೆ, ಇದಕ್ಕೆ ಸರ್ಪ ಹುಣ್ಣು ಕೂಡ ಅಂತಾರೆ. ಇದರಲ್ಲಿ 2 ಪ್ರಕಾರ ಇರುತ್ತೆ. ಒಂದು ಸುಮ್ನೆ ವೆಟ್ಟಾಗಿರತ್ತೆ, ಚಿಕ್ಕಿ ಚಿಕ್ಕಿ ಇರತ್ತೆ ಅದು ಏನಂದ್ರೆ. ಇನ್ನೊಂದು ಏನಂದ್ರೆ, ಅದು ಹೇಗಂದ್ರೆ ಕಿವ ಮತ್ತು ರಕ್ತ 2 ಸೋರ್ತಾ ಇರುತ್ತೆ. ಇದು ಕೈ ಮೇಲೆ ಆಗ್ಬಹುದು, ಅಥವಾ ಇಲ್ಲಿ ಭುಜದ ಮೇಲೆ ಆಗ್ಬಹುದು, ಅಥವಾ ನಮ್ಮ ಹೊಕ್ಕಳ ಬಳ್ಳಿ ಏನಿರತ್ತಲ್ಲ ಅಲ್ಲಿ ಆಗತ್ತೆ. ಹೊಕ್ಕಳ ಬಳ್ಳಿ ಹತ್ರ 2 ಕೂಡಿರುತ್ತೆ, ಗಂಡು ಮತ್ತು ಹೆಣ್ಣು 2 ಕೂಡತ್ತ. ಇದು ಬಾಲ ಮತ್ತು ಮುಖ 2 ಕೂಡಬಾರ್ದು, ಇದು ಡೇಂಜರಸ್ ಇರುತ್ತೆ. ನಮ್ಮ ಮನೆಯವರ ತಮ್ಮನಿಗ ಆಗಿತ್ತಿದು. ಅವಾಗ ನಮ್ಮ ಮನೆಯಲ್ಲಿ ಏನ್ ಮಾಡಿದ್ರಂದ್ರೆ, ಇದು ಯಾವಾಗ ಆಗತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಉಷ್ಣ ಹೆಚ್ಚಾದಾಗ ಆಗತ್ತ, ಅತಿ ಹೆಚ್ಚಾದಾಗ. ಆಮೇಲೆ ಅತಿಯಾಗಿ ನಾವು ಕರ್ದ ತಿಂಡಿ ಆಗ್ಲಿ, ಇನ್ನಿತರ ಪೈಸೆ ಐಟಮ್ಗಳು ತಿಂತೀವಲ್ಲ, ಅವಾಗ ಇದು ಜಾಸ್ತಿ ಆಗುತ್ತೆ. ಆಮೇಲೆ ಅವಾಗ ಏನ್ ಮಾಡಿದ್ರಂದ್ರೆ, ಕೆಮ್ಮಣ್ಣು ಅಂತ ಕೆಂಪು ಬಣ್ಣದ ಮಣ್ಣ ಸಿಗತ್ತದು. ಅದನ್ನ ಯಾರಂದ್ರೆ ಇವರು ಪಂಚಕರ್ಮ ಮಾಡೋರು ಮಾಡ್ತಾರೆ. ಅದನ್ನ 108 ಸಲ ಪುರ ಸಿದ್ದಾಪುರ, ರಾಮಪುರ, ಲಕ್ಷ್ಮೀಪುರ, ಸೀತಾಪುರ ಅಂತ ಹೀಗ 108 ಒಂದು ಹಾಳೆಯಲ್ಲಿ ಬರೆದು ಆ ಚೀಟಿಗಳನ್ನು ಬರೆದು ಅವರ ಕೊರಳಿನಲ್ಲಿ ಕೂಡ ಕಟ್ತಾರೆ. ಆಮೇಲೆ ಇದನ್ನ ಏನ್ ಮಾಡ್ತಾರಂದ್ರೆ, ರಕ್ತ ಚಂದನ ಅಂತೇನು ಈಗ ನಮ್ಮ ಮಧುರಾ ಮೇಡಮ್ ಹೇಳಿದ್ರಲ್ಲ, ರಕ್ತ ಚಂದನದ ಬೇರು ಪ್ಲಸ್ ಅಮೃತ ಬಳ್ಳಿಯ ಬೇರು, ಅದನ್ನ 2 ಏನಂದ್ರೆ ಹಾಲಿನಲ್ಲಿ ತೇಯ್ಬೇಕು, ಚೆನ್ನಾಗಿ ತೇಯ್ಬೇಕು, ಗಂಧದ ತರ ತೇದು ಆ ಭಾಗಕ್ಕೆಲ್ಲ ಅಲ್ಲೆಲ್ಲ ಲೇಪನ ಮಾಡ್ಬೇಕು. ಅದು ಸತತವಾಗಿ ಎಷ್ಟು ದಿನ ಅಂದ್ರೆ 7 ದಿನ ಅಥವಾ 9 ದಿನ ಅಥವಾ 11 ದಿನ ಅಥವಾ 21 ದಿನ ಈ ರೀತಿಯಿಂದ ಮಾಡ್ಬೇಕಾಗತ್ತೆ ಗುರುಗಳೇ. ಅದು ಬಹಳಷ್ಟು ಇದು ಗಾಢವಾದದ್ದು. ಇದನ್ನ ಏನಂದ್ರೆ ಮುಖ ಮತ್ತು ಬಾಲ 2 ಕೂಡಬಾರ್ದು. ಆಮೇಲೆ ಇದಕ್ಕೆ ಬೇರೆ ತರದ್ ಯಾವುದೇ ಔಷಧಿ ಕೂಡ ಇದಕ್ಕೆ ಲಭ್ಯ ಆಗಂಗಿಲ್ಲ, ಕೂಡಿ ಬರಂಗಿಲ್ಲ. ಇದು ಏನಂದ್ರೆ, ಇದು ಬರೀ ಅಲ್ಲಿ ಗೌಂಟಿ ಔಷಧ ಅಂದ್ರೆ ಹಳ್ಳಿಗಳಲ್ಲಿ ಕೊಡ್ತಕ್ಕಂತಹ ಔಷಧನೇ ಇದಕ್ಕೆ ಮುಖ್ಯ ಕಾರಣ. ಆಮೇಲೆ ಇನ್ನೊಂದು ಏನಂದ್ರೆ, ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ, ಆ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಹೋಗಿ ಅಲ್ಲಿ ಕೂಡ ಅವ್ರು ಇದು ಮಾಡಿದ್ರೆ, ಅಲ್ಲಿ ಕೂಡ ನಮ್ಗೆ ಏನ್ ಮಾಡ್ತಾರಂದ್ರೆ ಕೆಂಪು ಮಣ್ಣೆ ಕೊಡ್ತಾರ. ಅಂದ್ರೆ ಆ ದೇವರಿಗೆ ಲೇಪನ ಮಾಡಿದಿರುವಂತಹ ಕೇಳಿಸ್ತಾ ಇದೆಯಲ್ಲ, ಆ ಕೆಂಪು ಮಣ್ಣನ್ನೇ ಕೊಡ್ತಾರೆ. ಅದನ್ನ ಒಂದು ಗ್ಲಾಸ್ ನಲ್ಲಿ ಹಾಕೊಂಡು 2 ಬರಳಿಗೆ ಎಷ್ಟೋ ಆ ಮಣ್ಣು ಬರುತ್ತಲ್ಲ, ಅಂದ್ರೆ ಅದು ಭಕ್ತಿ, ವಿಶ್ವಾಸ, ನಂಬಿಕೆ, ಅದೆಷ್ಟು ಬರುತ್ತಲ್ಲ ಅಷ್ಟನ್ನ ನೀರ್ನಲ್ಲಿ ಹಾಕೊಂಡು ಅದನ್ನ ಕುಡಿಬೇಕು. ಹಾಗೆ ಕುಡಿಬೇಕು. ಅದನ್ನ ಒಂದು ಕೈಯಲ್ಲಿ ಹಾಕಿಕೊಂಡು ಕೊಬ್ಬರಿ ಎಣ್ಣೆ ಅಥವಾ ಕ್ಯಾಸ್ಟ್ರಲ್ ಆಯಿಲ್ ಇದರಲ್ಲಿ ಹೀಗೆ ಹಾಕೊಂಡು ಅದನ್ನ ಇಡೀ ಎಲೆ ಆಗಿದೆಯಲ್ಲ ಈ ಭಾಗಕ್ಕಾಗತ್ತ, ಇಲ್ಲೇ ಆಗತ್ತ, ಇದರಲ್ಲಿ ನಮ್ಮ ಎಲ್ಲಂದ್ರೆ ಈ ಯೂರಿನ್ ಪಾಸ್ ಆಗತ್ತಲ್ಲ ಅಲ್ಲಿ ಕೂಡ ಆಗತ್ತ, ಅದು ಅಲ್ಲೆಲ್ಲ ಲೇಪನ ಮಾಡ್ತಾರೆ. ಹೀಗ್ ಮಾಡೋದ್ರಲಿಂದ ಅದನ್ನ ನಮ್ಮ ಮನೆಯಲ್ಲಂತೂ ಆ ರೀತಿಯಿಂದ ಮಾಡೋದ್ರಿಂದ ಹಾಗೆ ಕಡಿಮೆ ಆಗ್ತದ. ಅದನ್ನ 108 ಸಲ ಒಂದು ಹಾಳೆ ಮೇಲೆ ಚೀಟಿ ಬರೀತಾರೆ, ಬರ್ದು ಅದನ್ನ ಕೊರಳಿನಲ್ಲಿ ನೆಕ್ಲೆಸ್ ತರ ಕಟ್ತಾರೆ. ಅದು 7 ದಿನ ಕಟ್ತಾರೆ. ಆಮೇಲೆ ಆ ಕೆಮ್ಮಣ್ಣನ್ನ ಇಡೀ ಎಲ್ಲಿ ಆಗಿದೆಯಲ್ಲ ಅಲ್ಲೆಲ್ಲ ಲೇಪನ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಚೆನ್ನಾಗಿ. ಆಮೇಲೆ ಇನ್ನೊಂದೇನು, ರಕ್ತ ಚಂದನ ಪ್ಲಸ್ ಅಮೃತ ಬಳ್ಳಿ, ಆ ಬೇರು ಇಷ್ಟಿರುತ್ತೆ, ಅದನ್ನ ಹಾಲಿನಲ್ಲಿ ತೇಯ್ಬೇಕು. ತೇದು ಅದನ್ನೆಲ್ಲಾ ಕಡೆ ಹಚ್ಚಬೇಕು, ಅಂದಾಗ ಮಾತ್ರ ಅದನ್ನ ಆಮೇಲೆ ಇದೇನಂದ್ರೆ, ಇದಕ್ಕೆ ಆಹಾರ ಏನಂದ್ರೆ ಮಜ್ಜಿಗೆ
ಪ್ಲಸ್ ಎಳೆನೀರು, ಇವೆರಡು ಅದಕ್ಕೆ ಆಹಾರ. ಆಮೇಲೆ ಇನ್ನೊಂದೇನಂದ್ರೆ ಜೀರಿಗೆ ಕಷಾಯ ಮತ್ತು ಬಾರ್ಲಿ, ಗೋಧಿ ಕಾಳಿನಾಗ ಬಿಳಿಯಾಗಿರುತ್ತೆ, ಅವೆರಡನ್ನ ಮಿಕ್ಸ್ ಮಾಡಿ, ಜೀರಿಗೆನೂ 1 ಚಮಚ ಮತ್ತು ಬಾರ್ಲಿ ಕೂಡ 1 ಚಮಚ, ಇವೆರಡನ್ನ 2 ಗ್ಲಾಸ್ ನೀರಿಟ್ಟು ಅದು 1 ಗ್ಲಾಸ್ ಆಗಿರ್ಬೇಕು ಕಷಾಯ. ಆ ಕಷಾಯವನ್ನು ಕೂಡ ದಿನಕ್ಕೆ 3 ಸಲ ಕೊಡ್ತಾ ಇದ್ರು. ಹೀಗ್ ಮಾಡೋದ್ರಲಿಂದ ನಾ ಪೂರ್ತಿಯಾಗಿ ಕಡಿಮೆ ಆಯ್ತು. ಆಮೇಲೆ ಅದನ್ನ ಏನಂದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೆ ಅಮಾವಾಸ್ಯೆಗೆ ಅದು ಜಾಸ್ತಿ ಆಗ್ಬಾರ್ದು. ಜಾಸ್ತಿ ಆಗಿದ್ರೆ ಏನಂದ್ರೆ ನಮ್ಮ ಜೀವಕ್ಕೆ ಅಪಾಯ ಅಂತ ಕೂಡ ಹೇಳ್ತಾರೆ. ಹೀಗಾಗಿ ಜಾಸ್ತಿ ಉರುಪಿರತ್ತದ. ಅದನ್ನ ಏನ್ ಮಾಡಿದ್ರು ಅಂದ್ರೆ 2 ಕೈಗಳಿಗೆ ಹೀಗ್ ಕೂಡಿಸಿ ಬಟ್ಟೆ ಕಟ್ಬಿಟ್ಟಿದ್ರು. ಯಾಕಂದ್ರೆ ಕೆರಿತ ಜಾಸ್ತಿ ಅದು, ಕೆರಿಬಾರ್ದಂತ. ಆಗ 11 ದಿನ ಕಾದ್ರು. ಅದು ಆಮೇಲೆ ಹುಣ್ಣಿಮೆ ಬಂದ ಹಾಗೆ ಅದೇನಾತಂದ್ರೆ ಒಳಗೆ ಕಿವ ಮತ್ತು ರಕ್ತ ಏನಿರುತ್ತಲ್ಲ ತಾನಾಗೆ ಸೋರ್ಕೊತ್ ಬಂದು ಆರಾಮಾಗ್ಬಿಟ್ಟು ಈ ರೀತಿಯಿಂದ ಆಗಿತ್ತು. ಈಗೇನಿಲ್ಲ, ಆರಾಮವಾಗಿದ್ದಾರೆ. ಈ ರೀತಿಯಿಂದ ಸಾವಿತ್ರಿ ಸಹೋದರಿಯರು ಮಾಡಿದ್ರೆ ತುಂಬಾ ಉತ್ತಮ. ಧನ್ಯವಾದ ಗುರುಗಳೇ. ಇವತ್ತು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು. ಆಮೇಲೆ ನಿಜವಾಗೂ ಮೇಡಮ್ ಅವ್ರು ಏನ್ ಹೇಳಿದ್ರ ಆ ವಿಷಯ ಎಲ್ಲೋ ಒಂದ್ಸಲ ಪೇಪರ್ನಲ್ಲಿ ಓದಿದ್ದೆ. ಆದ್ರೆ ಅದ್ರ ಬಗ್ಗೆ ದೇವದೂತರ ಬಗ್ಗೆ ಜಾಸ್ತಿ ಕೇಳಿದ್ದಿಲ್ಲ ನಾನು. ಇಷ್ಟೆಲ್ಲ ಪೇಪರ್ನಲ್ಲಿ ಅಷ್ಟೇ ಓದಿದ್ದು. ಇಷ್ಟು ದೇವದೂತರನ್ನು ಅದ್ಭುತ ಏನಂತದ್ ಗೊತ್ತಿದ್ದಿಲ್ಲ. ಏನೋ ಒಂದ್ ನಮ್ಗೆ ಧ್ಯಾನ ಕೂತ್ಕೊಂಡಾಗ ನಮ್ಗೆ ದೇವರೇ ಬಂದು ನಮ್ಗೆ ಸೂಚನೆಯನ್ನ ಕೊಡ್ತಾರೆ ಅನ್ನುವಂತ ಕಲ್ಪನೆ ಇತ್ತು. ಆದ್ರೆ ಮೇಡಮ್ ಅವ್ರು ಹೇಳಿದ್ರಲ್ಲ, ಅದು ಬಹಳಷ್ಟು ಅದ್ಭುತವಾಗಿತ್ತು. ಇಲ್ಲಿವರೆಗೂ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೂ ಅನಂತ ಕೊಟ್ಟಿದ್ದ ಧನ್ಯವಾದಗಳು. ದೀಪಾ ಅವರಿಗೂ ನಮಸ್ಕಾರ, ಅಶ್ವಿನಿ ಅವರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು. ಮೇಡಮ್, ಒಂದು ಲಾಸ್ಟ್ ಅಲ್ಲಿ ಅದು ಡ್ರೈ ಆದ ತಕ್ಷಣ ಒಣಗುತ್ತಲ್ಲ, ಅದು ಕೆರಿಯರ್ ಸ್ಟಾರ್ಟ್ ಆಗುತ್ತೆ. ಆಗ ಕೊಬ್ಬರಿ ಎಣ್ಣೆ ಹಚ್ತಾ ಬರ್ಬೇಕು, ಓಕೆ, ಬೇಗ ಕ್ಯೂರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ರೈಟ್. ಓಕೆ, ಥ್ಯಾಂಕ್ ಯು ಗೀತಾ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಮತಾ ಮೇಡಮ್ ಮಾತಾಡಿ. ಮಮತಾ ರವಿ, ಕೊನೆ ಪ್ರಶ್ನೆ. ಮಮತಾ ಅಂಡ್ ಗೀತಾ ಮೇಡಮ್ ಮಾತಾಡಿ. ನಮಸ್ತೆ ಗುರೂಜಿ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ. ನಿಮ್ದು ಮನೆ ಮದ್ದು ಅದ್ಭುತವಾಗಿ ಬರ್ತಾ ಇದೆ ಸರ್. ನಾನು ತುಂಬಾನೇ ನೋಡ್ತಾ ಇರ್ತೀನಿ, ಮತ್ತೆ ರಿಪೀಟ್ ಹಾಕೊಂಡು ನೋಡಿ ನಾವು ಅದನ್ನೆಲ್ಲ ಅಳವಡಿಸ್ಕೊಂಡಿದೀವಿ. ನನಗೆ ತುಂಬಾನೇ ಕಾನ್ಸ್ಟಿಪೇಷನ್ ಇತ್ತು. ಸೊ ಇವಾಗ ಅದೆಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ನಿಮಗೆ ನಿಜವಾಗ್ಲೂ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಗುರೂಜಿ, ಈಗ ಯೂರಿನ್ ಅಲ್ಲಿ ಈ ಇನ್ಫೆಕ್ಷನ್ ಆಗುತ್ತಲ್ಲ ಗುರೂಜಿ, ಅದಕ್ಕೆ ಮನೆ ಮದ್ದು ಏನು ಅಂತ ಗೊತ್ತಾಗ್ತಿಲ್ಲ. ಯೂರಿನಲ್ಲಿ ಇನ್ಫೆಕ್ಷನ್ ಅಂದ್ರೆ ಯೂರಿನ್ ಕಿಡ್ನಿ, ಯೂರಿನ್ ಬ್ಲಾಡರ್ ಎಲ್ಲಿ ಆಗಿದೆ ಇನ್ಫೆಕ್ಷನ್? ಏನ್ ತೊಂದರೆ ಆಗ್ತಾ ಇದೆ ನಿಮ್ಗೆ? ಪಾಸ್ ಮಾಡೋ ಜಾಗದಲ್ಲಿ ತುಂಬಾ ಉರಿ ಬರುತ್ತೆ. ಉರಿ ಬರುತ್ತೆ. ಓಕೆ, ರೈಟ್. ಅದನ್ನು ಏನ್ ಮಾಡಿದ್ರೆ ಅಂದ್ರೆ ಈ ಜಲೋಧಾರ ನಾಶಕ ಮುದ್ರೆ ಇದೆಲ್ಲ ಸ್ವಲ್ಪ ಈ ಅದು ಸ್ವಲ್ಪ ಮಾಡ್ಕೊಳ್ಳಿ. ಅದು ಕಿಡ್ನಿ ಸಂಬಂಧ ಅಲ್ಲಿ ಏನಾದ್ರು ಏನಾದ್ರೆ ಕಿಡ್ನಿಗೆ ಸಂಬಂಧ ಏನಾದ್ರೆ ಕಿಡ್ನಿ ಮುದ್ರೆ ಸಪ್ರೇಟ್ ಇದೆ. ಈ ತರ ಮಾಡ್ಬೇಕಾಗತ್ತೆ. ಈ ತರ ಮಾಡ್ಕೊಂಡು ಇದು ಕಿಡ್ನಿ ಮುದ್ರೆ ಇದು ಮಾಡ್ಕೋಬಹುದು ಬೇಕಾದ್ರೆ. ಆಯ್ತಾ? ಸೊ ಈ ರೀತಿಯಲ್ಲಿ ಮತ್ತೆ ಸ್ವಲ್ಪ ಇದು ಮಾಡಿದ್ರೆ ಕಿಡ್ನಿ ಸಂಬಂಧ ಏನೇ ಇದ್ರು ಸ್ವಲ್ಪ ಉರಿ ಅದು ಇದ್ರೆ ಅದು ಸ್ವಲ್ಪ ಹೋಗಲಾಡಿಸ್ಬೋದು. ಓಕೆ, ಇದು ಮಾಡ್ಕೊಳ್ಳಿ. ಜೊತೆಗೆ ಅಂದ್ರೆ ಮೂತ್ರ ಹೆಚ್ಚು ಹೋಗೋದು ಆತರ ಇದೆಯಾ? ಏನಿಲ್ಲ, ನಾರ್ಮಲ್. ಇಲ್ಲ ಗುರುಜಿ, ಅಂದ್ರೆ ಸ್ವಲ್ಪ ಡ್ರಾಪ್ ಹೋಗುತ್ತೆ. ಆ ಡ್ರಾಪ್ ಹೋಗಬೇಕಾದ್ರೆ ತುಂಬಾ ಉರಿ ಇರುತ್ತೆ. ಓಕೆ, ಆ ಬರ್ನಿಂಗ್ ಬರುತ್ತೆ. ಆ ಬರ್ನಿಂಗ್ ಏನ್ ಮಾಡ್ತೀರ ಅಂದ್ರೆ ಇದು ಮಾಡ್ತಾ ಇರಿ, ಇದು ಪೃಥ್ವಿ ಮುದ್ರ ಮಾಡಿ. ಪೃಥ್ವಿ ಮುದ್ರ ಇದು ಮಾಡಿ. ಓಕೆ, ಈ 2 ಮಾಡ್ಕೊಳ್ಳಿ, ಕಿಡ್ನಿ ಮುದ್ರ ಮತ್ತೆ ಪೃಥ್ವಿ ಮುದ್ರ ಮಾಡಿ. ಸ್ವಲ್ಪ ಉರಿ ಅನ್ನೋದು ಸ್ವಲ್ಪ ಕಡಿಮೆ ಆಗತ್ತೆ ಹೇಳ್ಬೇಕಾದ್ರೆ. ಮನೆ ಮದ್ದು ಗುರುಜಿ. ಅದ್ ಜೊತೆಗೆ ಮೈನ್ ಏನಂದ್ರೆ ಅಂದ್ರೆ ನೀರು ಹೆಚ್ಚು ಕುಡಿಯೋದೊಂದು ಅಲ್ವಾ? ನೀರು ಹೆಚ್ಚು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 4 ಲೀಟರ್ ನೀರು ಕುಡಿದ್ರೆ ತುಂಬಾ ಉತ್ತಮ. ನೀವು ಈ ಸಮಯದಲ್ಲೇ ಬೇಕಂದ್ರೆ ನೀವು ಮೂತ್ರ ಚಿಕಿತ್ಸೆ ಮಾಡಿದ್ರೆ ಆ ಉರಿನೂ ಕಡಿಮೆ ಆಗತ್ತೆ. ಅದು ಹೆಂಗೆ ಮಾಡೋದು ಗುರುಜಿ? ಮೂತ್ರ ಚಿಕಿತ್ಸೆ ಹೇಳಿದ್ವಲ್ಲ, ತುಂಬಾ ಕ್ಲಾಸ್ ಅಲ್ಲಿ ಹೇಳ್ತಾ ಬಂದಿದ್ವಿ. ವಿಡಿಯೋಸ್ ಇದೆ ನೋಡಿ. ಸರಿ ಗುರುಜಿ. ನೋಡ್ಕೊಂಡು ಈ ಮೂತ್ರ ಚಿಕಿತ್ಸೆ ಮಾಡ್ತಾ ಹೋಗಿ ಅದನ್ನು ತಾನಂತದೇ ಕಡಿಮೆ ಆಗ್ಬಿಡ್ತದೆ. ಮತ್ತೆ ಅದಕ್ಕೇನು ಮದ್ದುಗಿದ್ದು ಏನ್ ಬೇಕಾಗಿಲ್ಲ, ಮೆಡಿಸಿನ್ ಬೇಕಾಗಿಲ್ಲ. ಸರಿ ಗುರುಜಿ. ಗುರುಜಿ,
ಅವರು ಕೇಳ್ತಿದಾರಲ್ಲ, ಅವರು ಆಯುರ್ವೇದಿಕ್ ಶಾಪ್ ಅಲ್ಲಿ ಚಂದನ ಸವ ಅಂತ ಸಿರಪ್ ಸಿಗುತ್ತೆ ಗುರುಜಿ. ಓಕೆ. ಅದನ್ನ ಸೇವನೆ ಮಾಡ್ಬೇಕು, ಮಾಡಿದ್ರೆ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ನೆಗ್ಗಿನ ಮುಳ್ಳಿನ ಕಷಾಯ ಮಾಡ್ಕೊಂಡು ಕುಡಿದ್ರು ಹೋಗುತ್ತೆ ಉರಿ ಮೂತ್ರಕ್ಕೆ. ಮ್ಯಾಮ್ ಎಂತ ಅದದ್ದು ಹೆಸರು? ಚಂದನ ಸವ ಅಂತ ಸಿಗುತ್ತೆ ಮೇಡಮ್ ಆಯುರ್ವೇದಿಕ್ ಶಾಪ್ ಅಲ್ಲಿ, ಸಿರಪ್ ಅದು. ಅದೊಂದು ಒಂದೊಂದ್ ಸ್ಪೂನ್ ಹಾಕೊಂಡು ಕುಡಿತಾ ಬನ್ನಿ ಮೇಡಮ್, ತುಂಬಾ ಬೇಗ ಕ್ಯೂರ್ ಆಗುತ್ತೆ ಅದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಆಮೇಲೆ ಬೇಕಾದ್ರೆ ನನಗೆ ಕಾಲ್ ಮಾಡಿ ಹೇಳ್ತೀನಿ. ಸರಿ ಮೇಡಮ್. ನಂಬರ್ ಇದೆ ನೋಡಿ, ಅಡ್ಮಿನ್ ನಂಬರ್ ಇದೆ, ದಯವಿಟ್ಟು ಕಾಲ್ ಮಾಡಿ. ಓಕೆ. ಓಕೆ, ಥ್ಯಾಂಕ್ ಯು ಮೇಡಮ್. ಗೀತಾ ಮಾತಾಡು. ಗೀತಾ ಅನ್ಮಿಟ್ ಕೊಟ್ಟಿದೀನಿ, ಮಾತಾಡು. ಸರಿ, ಸ್ವಾಮಿ ಕೊಡಿ. ಫೈನಲ್ ಸ್ವಾಮಿ ಕ್ಲೋಸ್ ಮಾಡೋಣ. ರೈಟ್. ಓಕೆ. ನಮಸ್ಕಾರ ಗುರುಜಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಅದು ಅದೇ ಮೂತ್ರ ಇದ್ದು ಮಾಡ್ತಾ ಇದೀನಿ ಸರ್. ಅದು ಯಾಕೋ ನಿನ್ನೆ ಸ್ವಲ್ಪ ಅದು ಮೂತ್ರ ಸೇವನೆ ಮಾಡಿದ್ರೆ ಲೂಸ್ ಮೋಷನ್ ಮಾಡ್ತಿದ್ದೆ. ಏನ್ ಲೂಸ್ ಮೋಷನ್ ಅಂತ ಏನಿಲ್ಲ, ಆದ್ರೂ ನೀವು ತಗೊಂಡಿದ್ಮೇಲೆ ಮತ್ತೆ ಸ್ವಲ್ಪ ವಾಟರ್ ತಗೊಳ್ಳಿ, ಏನಾದ್ರು ವಾಟರ್ ಅಂತ ತಗೊಳ್ಳಿ. ಲೂಸ್ ಮೋಷನ್ ಆದ್ರೆ ಆಗ್ಲಿ ಪರವಾಗಿಲ್ಲ, ಏನಾದ್ರು ವ್ಯರ್ಥ ಇರ್ತಾ ಇದ್ರೆ ಹೋಗ್ಬಿಡುತ್ತೆ ಅಷ್ಟೇ, ಅದೇ ತೊಂದರೆ ಇಲ್ಲ. ಗೋಮೂತ್ರ ಒಂದ್ ಸ್ವಲ್ಪ ತಗೊಂಡೆ ಸರ್, ಒಂದ್ ಅರ್ಧ ಗ್ಲಾಸು. ಸ್ವಯಂ ಮೂತ್ರ ಅಂತ ಬಿಡಿ ಒಂದ್ 2 ಲೀಟರ್ ತಗೊಂಡಿದ್ದೆ ಸ್ಟಾರ್ಟಿಂಗ್ 21ನೇ ತಾರೀಕು. ಇಲ್ಲ, ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ತಗೊಂತ ಹೋಗಿ, ಒಂದೇ ಸರಿ ಹೆಚ್ಚು ಮಾಡ್ಕೊಳಕ್ ಹೋಗ್ಬಿಡಿ. ಈಗ ಅಭ್ಯಾಸ ಶುರು ಮಾಡ್ತಾ ಇದ್ರಲ್ಲ, ಅವಾಗ ಏನ್ ಮಾಡ್ಬೇಕಂದ್ರೆ ಬೆಳಗ್ಗೆ 1 ಕಪ್ಪು, ಮಧ್ಯಾಹ್ನ 1, ರಾತ್ರಿ 1 ಕಪ್ಪು, ಈ ತರ ಮಾಡ್ಕೊಳ್ಳಿ. ಓಕೆ. ಹೋಗ್ತಾ ಹೋಗ್ತಾ ಹೆಚ್ಚು ಮಾಡಿ, ಒಂದೇ ಸರಿ ಹೆಚ್ಚು ಮಾಡ್ಬೇಕಂತ ಏನಿಲ್ಲ. ಅಂದ್ರೆ ಮಸಾಜ್ ಮಾಡಿ ತಲೆಗೆಲ್ಲ ಫುಲ್ ಎಲ್ಲ. ಈಗ ನೀವು ಮೊದಲನೇ ಅಭ್ಯಾಸ ಅಲ್ವಾ, ಮೊದಲನೇ ಅಭ್ಯಾಸ. ಈಗ ಮೊದಲನೇ ಸರಿ ನೀವು ಅಭ್ಯಾಸ ಮಾಡುವಾಗ ಕಡಿಮೆನೆ ಕುಡಿತಾ ಇರಿ. ದೇಹ ಹಚ್ಕೊಂಡೋದು ಎಲ್ಲ ಓಕೆ. ದೇಹಕ್ಕೆಲ್ಲ ಇಡೀ ದೇಹನೇ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು 1 ಅವರ್ ಬಿಟ್ಟು ಸ್ನಾನ ಮಾಡೋದು ಎಲ್ಲ ಮಾಡಿ, ಅದು ಒಳ್ಳೇದೇ. ಆದ್ರೆ ಕುಡಿಯೋದಕ್ಕೆ ಮಾತ್ರ ನಿಧಾನವಾಗಿ ರೈಸ್ ಮಾಡ್ಕೊಂತ ಹೋಗಿ ಅಂತ ಹೇಳ್ತೀನಿ ನಾನು. ಒಂದೇ ಸರಿ 2 ಲೀಟರ್ ಇನ್ನೂ ನಿಮ್ಗೆ ಅನುಭವ ಇಲ್ವಲ್ಲ, ಆತರ ಮಾಡಕ್ ಹೋಗ್ಬೇಡಿ. ಅದು ಸ್ಟೋರೇಜ್ ಮಾಡಿಟ್ಟಿದ್ದು ಸ್ವಲ್ಪ ಚೆನ್ನಾಗಿರಲ್ಲ ಸರ್, ನೋಡಿದೆ. ಸ್ಟೋರೇಜ್ ಮಾಡೋದು ಆದಷ್ಟು ಅಂದ್ರೆ ನಮ್ಮ ಮೈಗೆ ಹಚ್ಕೊಂಡೋಕೆ ಚೆನ್ನಾಗಿರ್ತದೆ. ಕರೆಕ್ಟ್ ಸರ್. ಹೌದು ಸರ್. ಮೈಗೆ ಹಚ್ಕೋಬಹುದು, ಕುಡಿಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಫ್ರೆಶ್ ಆಗಿರೋದು ಕುಡಿದ್ರೆ ತೊಂದ್ರೆ ಇಲ್ಲ. ಕರೆಕ್ಟ್ ಸರ್. ಹೌದು. 1 ಅವರ್ ಬಿಟ್ಬಿಟ್ಟು ಬೆಳಗ್ಗೆ ತಗೊಂಡೆ, ಅದು ಸ್ಟೋರೇಜ್ ಮಾಡಿದ್ದು. ಬಟ್ ಅದು ಅಷ್ಟೊಂದಿಲ್ಲ, ಫ್ರೆಶ್ ಆಗಿ ಬರೋದು ಚೆನ್ನಾಗಿದೆ ಸರ್. ನೋಡಿ, ಏನು ಸಮಸ್ಯೆ ಹಂಗೆ ಮಾಡಿ. ಅದನ್ನು ಒಂದೇ ಸರಿ ಕುಡಿಯಬಾರ್ದು. ಅದೇ ಗುಟ್ಕೆ ತರ, ಅಂದ್ರೆ ನೀರು ಹೇಗೆ ಕುಡಿತೀರೋ ಗುಟ್ಕೆ ಆ ತರ ತಗೋಬೇಕು. ಸರ್. ಓಕೆ. ಅದನ್ನು ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸ್ವಾಮಿ ಸರ್. ಕೊನೆಯದಾಗಿ ಗೀತಾ ಮಾತಾಡು. ಗೀತಾ ಮಾತಾಡ್ತೀಯಾ? ಓಕೆ ಗುರುಜಿ. ಗುಡ್ ಮಾರ್ನಿಂಗ್ ಗುರುಜಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅದೇ ಹರ್ಪಿಸದ ಬಗ್ಗೆ ಕೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಹೇಳೋಣ ಅನ್ಕೊಂಡಿದ್ದೆ. ಆಲ್ರೆಡಿ ಮಧುರ ಅವರು, ಉಮಾ ಮೇಡಮ್ ಹೇಳಿದ್ರು. ಅದೇ ಅದು ರೋಗ ನಿರೋಧಕ ಶಕ್ತಿ ಕಡಿಮೆ ಆದ್ಮೇಲೆ ಅದು ಬರುತ್ತೆ ಗುರುಜಿ. ಜಾಸ್ತಿ ಏಜ್ ಆದವ್ರಿಗೂ ಜಾಸ್ತಿ ಬರುತ್ತೆ, ಹೆಂಗಿದ್ದವ್ರಿಗೂ ಬರುತ್ತೆ ಅದು. ಅದ್ರ ಬಗ್ಗೆನೇ ಹೇಳೋಣ ಫೋನ್ ಮಾಡ್ದೆ. ಮತ್ತೆ ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಒಬ್ರು ಕೇಳಿದ್ರಲ್ಲ, ಅದು ಅರ್ಜುನ ಬಾರ್ಕ್ ಪೌಡರ್ ಇರುತ್ತಲ್ಲ, ಅದ್ರದ್ದು ಕಷಾಯ ಮಾಡಿ ಕುಡಿಬೇಕು ಅವರು. ಹಾರ್ಟ್ ಇನ್ನೂ ಪ್ರಾಬ್ಲಮ್ ಇದ್ದವರು ಅದನ್ನ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ ಅದ್ರಲ್ಲಿ. ಓಕೆ. ಅರ್ಜುನ ಪೌಡರ್, ಬಾರ್ಕ್ ಪೌಡರ್. ರೈಟ್. ಅದ್ಯಾರು ಗೀತಾ ರಮೇಶ್ ಅವ್ರಿಗೆ ನೀವು ಹೇಳಿದ್ದು ಅಲ್ವಾ? ರೈಟ್. ಓಕೆ, ಥ್ಯಾಂಕ್ ಯು ಗೀತಾ. ಥ್ಯಾಂಕ್ ಯು ಮಾಸ್ಟರ್ಸ್, ಅದ್ಭುತವಾಗಿತ್ತು. ಗುರುಜಿ, ಇನ್ನೊಂದ್ ನಿಮಿಷ ಹೇಳ್ತೀನಿ. ಈಗ ಮುಂದಿನ ತಿಂಗಳು ಅಕ್ಟೋಬರ್ ಮಂತ್ ಅಲ್ಲಿ ಕ್ಲಾಸಸ್ ಕೊಡಕ್ಕೆ 9 ಜನ ರೆಡಿ ಆಗಿದ್ದಾರೆ. ಅದನ್ನ ನಾನು ತುಂಬಾ ಖುಷಿಯಿಂದ ಹೇಳಿಕ್ ಇಷ್ಟಪಡ್ತೀನಿ ಗುರುಜಿ. ನನ್ ಕಡೆಯಿಂದ 9 ಜನರಿಗೂ ಕ್ಲಾಪ್ಸ್. ಯಾಕಂದ್ರೆ ಅವರಾಗಿನೇ ವಾಲಂಟಿಯರ್ಸ್ ಆಗಿ ಹೆಸರು ಕೊಟ್ಟಿದ್ದಾರೆ. ನಾನು 2 ದಿವಸ ಹೇಳಿದೆ, 3ನೇ ದಿವಸ ಅವರವರೇ ಹೆಸರು ಕೊಟ್ಟಿದ್ದಾರೆ. 9 ಜನ ಆಯ್ತು. ಇವತ್ತು ನಿಮ್ಗೆ ಒಂದು 12 ಗಂಟೆ ಒಳಗಡೆ ನಿಮ್ಗೆ ಲಿಸ್ಟ್ ಅನ್ನ ಕಳಿಸ್ತೀನಿ. ಈಗ ಯಾರಾದ್ರೂ ಇನ್ನು ಕೊಡೋರು ಇದ್ರೆ ಖಂಡಿತ ನನ್ಗೆ ಅಥವಾ ಅಶ್ವಿನಿ ಮೇಡಮ್ಗೆ ಮೆಸೇಜ್ ಮಾಡಿ. ಯಾಕಂದ್ರೆ ಫೈನಲ್ ಲಿಸ್ಟ್ ಗುರುಜಿಗೆ ಇವತ್ತು ಹೋಗುತ್ತೆ, ಅವರು ಟೈಮ್ ಟೇಬಲ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಗುರುಜಿ. ಓಕೆ ಮಾಸ್ಟರ್ಸ್, ಅದ್ಭುತವಾಗಿರುವಂತ 230
28ನೇ ದಿನದ ಕಾರ್ಯಕ್ರಮದಲ್ಲಿ ಏಂಜಲ್ಸ್ ಬಗ್ಗೆ, ಸಮಗ್ರ ಜೀವನ ಶೈಲಿ ಬಗ್ಗೆ, ಮನೆ ಮದ್ದು ಬಗ್ಗೆ, ಮತ್ತೆ ಇವತ್ತು ತುಂಬಾ ಅದ್ಭುತವಾಗಿರೋ ಸರ್ಪ ಸುತ್ತಿನ ಬಗ್ಗೆ ಏನೇನ್ ತಗೋಬೇಕು ಅನ್ನೋದು ಅದ್ಭುತವಾಗಿರುವಂತ ವಿಷಯವನ್ನ ತಿಳ್ಕೊಂಡಿದ್ವಿ. ಏನೇನು ನಿಮ್ಗೆ ಗೊತ್ತಿದೆಯಲ್ಲ, ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಆದ್ರೆ ಎಲ್ಲರೂ ಹಂಚಿ. ಇಷ್ಟೊತ್ತು ಜ್ಞಾನವನ್ನ ಹಂಚಿದಂತಹ ನಮ್ ನಾಗರಾಜ್ ಗುರುಜಿ, ಉಮಾರಾಣಿ ಮೇಡಮ್, ನಮ್ಮ ರಂಗನಾಥ್ ಗುರುಜಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಇಷ್ಟೊತ್ತು ಶಾಂತತೆಯಿಂದ ಕುತ್ಕೊಂಡು ಕೇಳಿದಂತಹ ಎಲ್ಲಾ ಮಾಸ್ಟರ್ಸ್ಗೂ ಸಹ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ, ಧನ್ಯವಾದಗಳು. ನಮ್ಮೆಲ್ಲ ಮಾಸ್ಟರ್ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.